ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಉಮೇಶ್ ಎಮ್.ಎನ್. ಶ್ರೀ ಮಧುಕೇಶ್ವರ ಪ್ರೌಢಶಾಲೆ ಹೊದಿಗೆರೆ. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಈ ದಿವಸ 10ನೇ ತರಗತಿಯ 3ನೇ ಒಂದು ಘಟಕವಾಗಿರ್ತಕ್ಕಂಥ ಲಂಡನ್ ನಗರದ 2ನೇ ಭಾಗವನ್ನು ಈ ಒಂದು ಅವಧಿಯಲ್ಲಿ ನಾವು ತಿಳಿದುಕೊಳ್ಳೋಣ. ಈ ಮೊದಲನೇ ಅವಧಿಯಲ್ಲಿ ನಾವು ತಿಳ್ಕೊಂಡಂತಹ ಅಂಶಗಳನ್ನು ಪುನರ್ಮನನ ಮಾಡಿಕೊಳ್ಳೋಣ. ಮೊದಲಿಗೆ ಪ್ರವಾಸ ಕಥನ ಅಂದರೆ ಏನೆಂಬುದನ್ನು ನೋಡಿದ್ವಿ. ಪ್ರವಾಸ ಕಥನ ಅಂದರೆ ನಾವು ಪ್ರವಾಸ ಹೋದಂಥ ಸಂದರ್ಭದಲ್ಲಿ ನೋಡಿರ್ತಕ್ಕಂಥ, ಕೇಳಿದಂತಹ, ಅನುಭವಕ್ಕೆ ಬಂದಂತಹ ವಿಚಾರಗಳನ್ನು, ಆ ಮಾಹಿತಿಯನ್ನು ಲಿಖಿತವಾದ ರೂಪದಲ್ಲಿ ಬರೆಯುವಂಥದ್ದು ಪ್ರವಾಸ ಕಥನದ ಒಂದು ಮುಖ್ಯವಾದ ಭಾಗವಾಗಿದೆ ಎನ್ನುವಂಥದ್ದನ್ನು ನೋಡಿದ್ವಿ. ಆಧುನಿಕ ಸಾಹಿತ್ಯದ ಪ್ರಕಾರಗಳಲ್ಲಿ ಈ ಪ್ರವಾಸ ಕಥನವು ಸಹ ಒಂದು ಎನ್ನುವಂಥ ಅಂಶವನ್ನು ತಿಳ್ಕೊಂಡಿದ್ದೇವೆ. ನಂತರ ಈ ಒಂದು ನಮ್ಮ ಕವಿಯ ಒಂದು ಪರಿಚಯವನ್ನು, ಈ ವಿ.ಕೃ. ಗೋಕಾಕ್ರವರ ಒಂದು ಪರಿಚಯವನ್ನು ನಾವು ಕಳೆದ ಅವಧಿಯಲ್ಲಿ ತಿಳ್ಕೊಂಡಿದ್ದೇವೆ. ಅದಾದ ನಂತರ ಈ ಪಾಠದ ಒಂದು ಆಶಯ ಭಾವ ಏನು ಎಂಬುದನ್ನು ನೋಡಿದ್ದೇವೆ. ಏನಪ್ಪ ಆಶಯ ಭಾವ ಅಂದರೆ, ಈ ಲಂಡನ್ ನಗರದ ಸೌಂದರ್ಯ ಹೇಗಿತ್ತು, ನಂತರ ಅಲ್ಲಿನ ಜನರ ಜೀವನ ಕ್ರಮ ಹೇಗಿತ್ತು, ನಂತರ ಪ್ರಾರ್ಥನಾ ಮಂದಿರ, ಮಹಾಪುರುಷರ ಸ್ಮಾರಕವಾಗಿರ್ತಕ್ಕಂತಹ ವೆಸ್ಟ್ ಮಿನಿಸ್ಟರ್ ಅಬೆ ಎನ್ನುವಂತಹ ವಿಚಾರಗಳನ್ನು, ಈ 4 ಅಂಶಗಳನ್ನು ನಾವು ಈ ಒಂದು ಪಾಠವನ್ನು ಅಧ್ಯಯನ ಮಾಡೋದ್ರಿಂದ ತಿಳಿದುಕೊಳ್ತೇವೆ ಎನ್ನುವಂಥ ವಿಚಾರವನ್ನು ನಾವು ನೋಡಿದ್ದೇವೆ ಮಕ್ಕಳೇ. ಅದರಲ್ಲಿ ನೀವು ಯಾವಾಗ ಲೇಖಕರು ಪ್ರವಾಸವನ್ನು ಕೈಗೊಂಡಿದ್ದರಪ್ಪ ಅಂದರೆ 1936ರಲ್ಲಿ ಈ ವಿ.ಕೃ. ಗೋಕಾಕ್ರವರು ಲಂಡನ್ನಿಗೆ ಹೋದಂಥ ಸಂದರ್ಭದಲ್ಲಿ ತಮ್ಮ ಅನುಭವಕ್ಕೆ ಬಂದಿರತಕ್ಕಂತಹ ವಿಚಾರಗಳನ್ನು, ನೋಡಿರ್ತಕ್ಕಂಥ ವಿಚಾರಗಳನ್ನು, ಕೇಳಿರ್ತಕ್ಕಂಥ ವಿಚಾರಗಳನ್ನು, ಸಂದರ್ಶಿಸಿದಂತಹ ವಿಚಾರಗಳನ್ನು ಅವರು ನಮ್ಮ ಈ ಒಂದು ಸಮುದ್ರದ ಆಚೆಯಿಂದ ಎನ್ನುವಂಥ ಒಂದು ಪ್ರವಾಸ ಕಥನದಲ್ಲಿ ತನ್ನ ಸೆರೆ ಹಿಡಿದಿರ್ತಕ್ಕಂಥದ್ದು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಅದರ ಒಂದು ಭಾಗ ಈ ಲಂಡನ್ ನಗರ ಎನ್ನುವುದನ್ನು ನಾವು ನೋಡ್ತೇವೆ. ಈಗ ಹಾಗಾದರೆ ಈ ಒಂದು ಲಂಡನ್ ನಗರದಲ್ಲಿ ಯಾವ ರೀತಿ ಇತ್ತು, ಅದು ಒಂದು ಸ್ವತಂತ್ರ ಜಗತ್ತಾಗಿದೆ, ಯಾರ ಒಂದು ನಿರ್ಬಂಧಕ್ಕೂ ಸಹ ಒಳಗಾಗಿಲ್ಲ ಎನ್ನುವ ಒಂದು ಅಂಶವನ್ನು ನಾವು ತಿಳ್ಕೊಂಡಿದ್ದೇವೆ. ಅಂದರೆ ಅಲ್ಲಿ ಟ್ರಾಫಿಕ್ ಸಮಸ್ಯೆಯನ್ನು ತಪ್ಪಿಸುವುದಕ್ಕೋಸ್ಕರ ಟ್ರಾಮ್ ಎನ್ನುವಂತಹ ಒಂದು ವಿದ್ಯುತ್ ಚಾಲಿತ ಯಂತ್ರಗಳನ್ನು, ವಾಹನಗಳನ್ನು ಅವ್ರು ಏನು ಮಾಡೋದು ಅಂದರೆ ಭೂಗರ್ಭದಲ್ಲಿ ನಿರ್ಮಿಸಿರ್ತಕ್ಕಂಥದ್ದು. ಅಲ್ಲಿ ನೀರ್ಮನೆಗಳಿದ್ದಾವೆ, ನಿಲ್ದಾಣಗಳಿದ್ದಾವೆ, ಹಳಿಗಳಿದ್ದಾವೆ, ಎಲೆಕ್ಟ್ರಿಕಲ್ ಗಾರ್ಡ್ಗಳು ಸಹ ಸುಮಾರು 50 ಅಡಿ ಆಳದಲ್ಲಿಯೂ ಸಹ ಇಳಿಯುವಂತಹ ಒಂದು ವ್ಯವಸ್ಥೆಯನ್ನು ಅಲ್ಲಿ ಮಾಡಿರ್ತಕ್ಕಂಥದ್ದನ್ನು ನೋಡ್ಬೋದಾಗಿದೆ. ಅಲ್ಲಿ ಬರ್ತಕ್ಕಂತಹ ಒಂದು 50 ಅಡಿ ಆಳಕ್ಕೆ ಹೇಗೆ ಇಳಿಯುವುದಕ್ಕೆ ವ್ಯವಸ್ಥೆ ಹೇಗೆ ಅನ್ನೋದನ್ನು ನೋಡೋದಾದರೆ, ಅಲ್ಲಿ ಏನಪ್ಪ ಮಾಡಿದಪ್ಪ ಅಂದರೆ ಅವರು ಎಸ್ಕಲೇಟರ್ಸ್ ಎನ್ನುವಂತಹ ವಿದ್ಯುತ್ ಚಾಲಿತ ಒಂದು ಮೆಟ್ಟಿಲುಗಳು ಯಾವಾಗಲೂ ಸಹ ತಿರುಗ್ತಾ ಇರ್ತವೆ. ನಾವು ಹೋಗಿ ಆ ಒಂದು ಮೆಟ್ಟಿಲ ಮೇಲೆ ಕಾಲು ನಿಂತರೆ ಸಾಕು, ಅನಾಯಾಸವಾಗಿ ನಮ್ಮನ್ನದು ಮೇಲಕ್ಕೆ ಬೀಳುತ್ತೆ ಮತ್ತು ಕೆಳಕ್ಕೆ ಇಳಿಸುತ್ತದೆ. ಈ ರೀತಿಯಾದಂತಹ ಶ್ರಮ ಇಲ್ಲಿ ಇರ್ತಕ್ಕಂತಹ ಒಂದು ವ್ಯವಸ್ಥೆ ಸಹ ಅಲ್ಲಿ ಕಂಡುಬರುತ್ತೆ. ಸಾಕಷ್ಟು ಗಾಳಿ ಹವೆ ಎನ್ನುವಂಥದ್ದು ಅಂಥ ಒಂದು ಭೂಗರ್ಭದಲ್ಲಿ ಕಂಡುಬರ್ತಕ್ಕಂಥದ್ದು. ನಿಮಿಷಕ್ಕೂ ಸಹ ಗಾಡಿಗಳು ಸಂಚಾರ ಆಗ್ತಿರ್ತಕ್ಕಂಥದ್ದು, ಆ ರೀತಿಯ ಒಂದು ವ್ಯವಸ್ಥೆಯಲ್ಲಿ ಕಂಡುಬಂದಿದೆ ಎಂಬುದನ್ನು ನೋಡಿದ್ದೇವೆ. ನಂತರ ಈ ಊಲವರ್ತ ಎನ್ನುವಂಥ ಒಂದು ಸ್ಟೇಷನರಿ ಅಂಗಡಿ, ಲೇಖನ ಸಾಮಗ್ರಿ ಇರ್ತಕ್ಕಂಥ ಅಂಗಡಿಯನ್ನು ನೋಡಿದ್ವಿ. ಅದರ ಒಂದು ಬುದ್ಧಿವಂತಿಕೆಯ ಚಮತ್ಕಾರವನ್ನು ನೋಡಿದ್ವಿ. ಏನಪ್ಪ ಅಂದರೆ, ಯಾಕೆ ಬುದ್ಧಿವಂತಿಕೆಯ ಚಮತ್ಕಾರ ಕಂಡುಬರುತ್ತಪ್ಪ ಅಂದರೆ, ಪ್ರತಿಯೊಂದು ವಸ್ತುಗಳಿಗೂ ಸಹ ತನ್ನದೇ ಆದಂಥ ವಿಭಾಗಗಳನ್ನು ಅಲ್ಲಿ ವಿಭಾಗಿಸಿರ್ತಕ್ಕಂಥದ್ದು. ಉದಾಹರಣೆಗೆ ಅಲ್ಲಿ ಸೋಪ್ ಆಗಿರ್ಬೋದು, ನಂತರ ಔಷಧಿ ಆಗಿರ್ಬೋದು, ಚಡ್ಡಿಗಳಾಗಿರ್ಬೋದು, ನಂತರ ಸಾಬೂನು ಆಗಿರ್ಬೋದು, ಬೂಟ್ ಆಗಿರ್ಬೋದು, ಹಾಲು ಚೀಲಗಳಾಗಿರ್ಬೋದು, ನಂತರ ಅಡುಗೆ ಪಾತ್ರೆಗಳು, ಎಲೆಕ್ಟ್ರಿಕಲ್ ಸಾಮಾನುಗಳು, ಇವೆಲ್ಲವೂ ಸಹ ವಿಭಾಗ ಮಾಡಿರುವುದರಿಂದ ಅಲ್ಲಿನ ಒಂದು ಬುದ್ಧಿವಂತಿಕೆ ಯಾವ ರೀತಿ ಇತ್ತು ಎಂಬುದನ್ನು ನೋಡ್ಬೋದಾಗಿದೆ. ಅದಾದ ನಂತರ ಇಲ್ಲಿ ಒಂದು 50 ಶಿಲ್ಲಿಂಗ್ ಟೈಲರ್ಸ್ ಎನ್ನುವಂಥ ಒಂದು ಸಂಸ್ಥೆಯನ್ನು ನೇಮಕ ಮಾಡ್ಕೊಂಡು 100 ರೂಪಾಯಿಗೆ ಒಂದು ಕೋಟನ್ನು, ಒಂದು ಸಾದಾ ಕೋಟನ್ನು 100 ರೂಪಾಯಿಗೆ ಹೊಲಿಯುವಂಥ ಒಂದು ಸಂಸ್ಥೆಗಳಲ್ಲಿದ್ದಾವೆ. ಅಂದರೆ ಬಟ್ಟೆಗಳನ್ನು ಹೊಲಿಯುವಂತಹ ಟೈಲರ್, ಅದು ಒಂದು ಸಂಸ್ಥೆ ಇದೆ. ಎಲ್ಲ ಕಡೆ ಅದನ್ನು ವಿಭಾಗಗಳನ್ನು ಸ್ಥಾಪಿಸಿರ್ತಕ್ಕಂಥದ್ದು, ಎಲ್ಲ ಕಡೆ ಸಹ ಒಂದೇ ರೇಟನ್ನು ನಿಗದಿ ಮಾಡಿರ್ತಕ್ಕಂಥದ್ದು, ಆ ರೀತಿ ವ್ಯವಸ್ಥೆಯು ಸಹ ಅಲ್ಲಿ ಕಂಡುಬರುತ್ತದೆ. ಅದಾದ ನಂತರ ಇಲ್ಲಿ ಹೆಣ್ಣು ಮಕ್ಕಳುಗಳು ಗಂಡುಗಿಂತ ಹೆಚ್ಚು ಕೆಲಸವನ್ನು ಮಾಡುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಯಾಕಪ್ಪ ಅಂತಂದರೆ, ಆ ಹೆಣ್ಣು ಮಗಳು ಎಲ್ಲೆಲ್ಲಿ ಕೆಲಸ ಮಾಡ್ತಾಳೆ ಅನ್ನೋದನ್ನು ನೋಡಿದರೆ, ಉಪಹಾರ ಗೃಹಗಳಲ್ಲಿ ಮಾಣಿಯಾಗಿ ಕೆಲಸವನ್ನು ಮಾಡಿದ್ದಾರೆ, ಸಪ್ಲೈಯರ್ ಆಗಿ ಕೆಲಸವನ್ನು ಮಾಡಿರುವಂಥದ್ದು, ನಂತರ ಟೈಪಿಸ್ಟ್ಗಳಲ್ಲಿ ಕಾರಕುನರಾಗಿ ಕೆಲಸವನ್ನು ಮಾಡಿದ್ದಾರೆ, ನಂತರ ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಟೈಪಿಸ್ಟ್ಗಳು ಕಾರಕುನ ಕೆಲಸವನ್ನು ಮಾಡಿರ್ತಕ್ಕಂಥದ್ದು, ಸಿನಿಮಾ ಗೃಹಗಳಲ್ಲಿಯೂ ಸಹ ಜಾಗವನ್ನು ತೋರಿಸ್ತಕ್ಕಂತಹ ಕೆಲಸದಲ್ಲಿಯೂ ಸಹ ಹೆಣ್ಮಕ್ಳು ಕೆಲಸವನ್ನು ನಿರ್ವಹಿಸಿದ್ದಾರೆ ಎನ್ನುವಂಥದ್ದು. ನಂತರ ಕಾಲೇಜುಗಳಲ್ಲಿ ಮಹಿಳೆಯರ ಒಂದು
ಕುಂದು ಕೊರತೆಗಳನ್ನು ವಿಚಾರಣೆ ಮಾಡೋದಕ್ಕೋಸ್ಕರ, ಸಮಸ್ಯೆ ಬಗೆಹರಿಸೋದಕ್ಕೋಸ್ಕರ ಅವರಿಗಾಗಿಯೇ ಒಂದು ಸಿಪಾಯಿಣಿ ಎನ್ನುವಂತಹ ಒಂದು ಹೆಸರಿನಲ್ಲಿ ಸೇವೆಯನ್ನು ಮಾಡುವಂತಹ ಕೆಲಸವನ್ನು ನಾವು ನೋಡಿದ್ದೇವೆ. ಇಲ್ಲಿ ಆ ಹೆಣ್ಣು ಮಕ್ಕಳಿಗೆ ಇರ್ತಕ್ಕಂಥ ಗೌರವ ಆ ಆಂಗ್ಲ ನಾಡಿನಲ್ಲಿ ಕಂಡುಬರ್ತಕ್ಕಂಥ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುತ್ತದೆ ಎನ್ನುವಂಥ ವಿಚಾರವನ್ನು ನಾವು ನೋಡಿದ್ದೇವೆ. ನಂತರ ವಾಚನಾಲಯಗಳಲ್ಲಿ ಮಹತ್ವದ ಪುಸ್ತಕಗಳಲ್ಲಿ ಇರ್ತಕ್ಕಂಥದ್ದನ್ನು ನೋಡಿದ್ದೇವೆ. ಅಲ್ಲಿ ಇಂಡಿಯಾ ಆಫೀಸ್ ನೋಡುವ ಹಾಗೆ, ಅಂದರೆ ಅಲ್ಲಿ ಆ ಒಂದು ಏರಿಯಾ ಯಾವುದಪ್ಪ ಅಂತಂದರೆ ಚೇರಿಂಗ್ ಕ್ರಾಸ್ ಎನ್ನುವಂಥ ಒಂದು ಓಣಿ ಇದೆ. ಆ ಓಣಿಯಲ್ಲಿ ನಿಂತ್ಕೊಂಡ್ಬಿಟ್ರೆ ಈ ಇಂಗ್ಲೆಂಡಿನ ಒಂದು ರಾಜ್ಯ ವೈಭವ ನಮಗೆ ಕಂಡುಬರ್ತಕ್ಕಂಥದ್ದು. ಯಾಕಪ್ಪ ಅಂತಂದರೆ ಅಲ್ಲಿ ಎಲ್ಲ ದೇಶಗಳ ಒಂದು ಪ್ರಾದೇಶಿಕ ರಾಯಭಾರಿ ಕಚೇರಿಗಳಿದ್ದಾವೆ. ನಂತರ ಆಫ್ರಿಕನ್ ಕಚೇರಿ ಇದೆ, ವಸಾಹತು ಕಚೇರಿ ಇದೆ, 108 ಬ್ಯಾಂಕ್ಗಳು, ದೊಡ್ಡ ದೊಡ್ಡ ಕಚೇರಿಗಳು ಸಹ ಅಲ್ಲಿದ್ದಾವೆ. ಎಲ್ಲರನ್ನೂ ಸಹ ಅವು ದಂಗುಬಡಿಸ್ತಕ್ಕಂಥದ್ದು. ಆ ಒಂದು ವೈಭವ ಕಂಡುಬರ್ತಕ್ಕಂಥದ್ದು ಎಲ್ಲಿಯಪ್ಪ ಅಂತಂದರೆ ಆ ಚೇರಿಂಗ್ ಕ್ರಾಸ್ ಎನ್ನುವಂತಹ ಒಂದು ಓಣಿಯಲ್ಲಿ ನಿಂತ್ಕೊಂಡ್ರೆ ಆ ಇಂಗ್ಲೆಂಡಿನ ಒಂದು ವೈಭವ ಯಾವ ರೀತಿ ಇತ್ತು ಎನ್ನುವಂಥದ್ದು ನಮಗೆ ಕಂಡುಬರುತ್ತದೆ. ಇಷ್ಟು ಅಂಶಗಳನ್ನು ನಾವು ಕಳೆದ ಒಂದು ಅವಧಿಯಲ್ಲಿ ತಿಳ್ಕೊಂಡಿದ್ದೇವೆ ವಿದ್ಯಾರ್ಥಿಗಳೇ. ಅರ್ಥದಲ್ಲ, ಈಗ ಒಂದು ಪುನರ್ಮನನವನ್ನು ನಾವು ಮಾಡ್ಕೊಂಡಿವಿ. ಕಳೆದ ಅವಧಿಯಲ್ಲಿ ಯಾವ್ಯಾವ ವಿಚಾರಗಳನ್ನು, ಕಲಿಕಾಂಶಗಳನ್ನು ನಾವು ತಿಳ್ಕೊಂಡಿದ್ದೇವೆ ಎನ್ನುವಂಥ ಅಂಶವನ್ನು ನಾವೀಗೆಲ್ಲರೂ ಗಮನಿಸಿದ್ದೇವೆ. ಈಗ ಅದರ ಒಂದು ಮುಂದುವರಿದ ಭಾಗವನ್ನು ನಾವು ಈ ಒಂದು ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ ಮಕ್ಕಳೇ. ಎಲ್ಲರೂ ಸಹ ನೀವು ಪಠ್ಯಪುಸ್ತಕನ ಓಪನ್ ಮಾಡ್ಕೋಬೇಕು. ನೋಟ್ ಪುಸ್ತಕ ತಗೊಂಡು ಪೆನ್ನಲ್ಲಿ ನಾವು ಹೇಳುವಂತಹ ಟಿಪ್ಪಣಿಗಳನ್ನು ಮಾಡ್ಕೊಳ್ಳಿ. ನಿಮ್ಮದಾದ ವಾಕ್ಯಗಳನ್ನು ಬರ್ಕೊಳ್ತಾ ಹೋಗಿ ಇಂಪಾರ್ಟೆಂಟನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ. ಅರ್ಥದಲ್ಲ? ಹಾಂ, ಈಗ ಬಾಯ್ದರಿ ಓದೋಣ. ಮಾದರಿ ವಾದವನ್ನು ನೋಡೋಣ. ನಗರದ ಪ್ರತಿಯೊಂದು ಕೂಟಕ್ಕೆ ಒಂದು ಹೆಸರೇನಾದರೂ ಇದ್ದೇ ಇರುತ್ತದೆ. ಅದು ಟ್ರಾಫಲ್ಗರ್ ಸ್ಕ್ವೇರ್ ಎಂಬಲ್ಲಿ ನೆಲ್ಸನ್ನ ಮೂರ್ತಿ ಇದೆ. ಈ ಶಿಲಾಮೂರ್ತಿಯ ಕೆಳಬದಿಗೆ ಅವನ ಜೀವನದಲ್ಲಿಯ ಮಹತ್ವದ ಸನ್ನಿವೇಶಗಳನ್ನು ಕಲ್ಲಿನಲ್ಲಿ ಅರಳಿಸಿದ್ದಾರೆ. ಇಲ್ಲಿಂದ ತುಸು ದೂರಕ್ಕೆ ವೆಲ್ಲಿಂಗ್ಟನ್ನ ಶಿಲಾ ಪ್ರತಿಮೆ ಇದೆ. ಬೀದಿಗೆ ಮೂಲೆಗೆ ಇತಿಹಾಸ ಪ್ರಸಿದ್ಧ ಪುರುಷರಿದ್ದಾರೆ. ತಮ್ಮ ದೇಶಕ್ಕಾಗಿ ಜೀವನವನ್ನು ಲೆಕ್ಕಿಸದೆ ದುಡಿದವರು ನಿಂತು ಕೈಯಲ್ಲಿ ನಿಮ್ಮ ದೇಶದ ಗೌರವವನ್ನು ಕಾಯಿರಿ, ಇದು ದೊಡ್ಡದಾದ ರಾಷ್ಟ್ರ ಎಂದು ಹೇಳುತ್ತಿರುವಂತೆ ತೋರುತ್ತದೆ. ಹೆಜ್ಜೆ ಹೆಜ್ಜೆಗೆ ಇತಿಹಾಸದ ಅಡಿಗಲ್ಲುಗಳು ದೊರೆಯುತ್ತವೆ. ಅದೆಲ್ಲ ಮಕ್ಕಳೇ, ಇಷ್ಟು ಒಂದು ತಿಳ್ಕೊಳ್ಳೋಣ. ನೋಡಿ, ಈ ಟ್ರಾಫಲ್ಗರ್ ಸ್ಕ್ವೇರ್ ಅಂದರೆ ಏನು ಅಂದರೆ ಆ ಒಂದು ಅಂಶದ ಬಗ್ಗೆ ತಿಳಿಸ್ತಾ ಹೋಗ್ತಾನೆ. ಟ್ರಾಫಲ್ಗರ್ ಸ್ಕ್ವೇರ್ ಅಂದರೆ ಏನಪ್ಪ ಅಂತಂದರೆ ಈ ಲಂಡನ್ ನಗರದ ಪ್ರತಿಯೊಂದು ಕೂಟ ಅಂದರೆ ಅನೇಕ ರಸ್ತೆಗಳು ಸೇರುವಂಥ ಒಂದು ಜಾಗ. ಅನೇಕ ರಸ್ತೆಗಳು ಎಲ್ಲ ಕಡೆಗಳನ್ನು ಸೇರ್ತಕ್ಕಂಥ ಒಂದು ಜಾಗ ಇದೆ, ಅದನ್ನು ಕೂಟ ಅಂತೇಳಿ ಕರಿತೀವಿ. ಅದೆಲ್ಲ ಕೂಟ ಅಂದರೆ ಅನೇಕ ರಸ್ತೆಗಳು ಬಂದು ಸೇರ್ತಕ್ಕಂಥ ಒಂದು ಜಾಗ. ಆ ಜಾಗಕ್ಕೆ ಒಂದು ಏನಂತ ಹೆಸರಿತ್ತಪ್ಪ ಅಂತಂದರೆ ಟ್ರಾಫಲ್ಗರ್ ಸ್ಕ್ವೇರ್ ಅಂತ ಹೆಸರು. ಅದೆಲ್ಲ ಅನೇಕ ರಸ್ತೆಗಳು ಅಲ್ಲಿ ಬಂದು ಸೇರುವಂತಹ ಜಾಗ. ಆ ಜಾಗದ ಹೆಸರೇನು? ಟ್ರಾಫಲ್ಗರ್ ಸ್ಕ್ವೇರ್ ಅಂತ ಕರಿತೇವೆ. ಅದಲ್ಲ, ಎಂಬಲ್ಲಿ ನೋಡಿ ನೆಲ್ಸನ್ನ ಮೂರ್ತಿ ಇದೆ. ನೆಲ್ಸನ್ ಮಂಡೇಲರವರ ಮೂರ್ತಿಯಲ್ಲಿ ಇರ್ತಕ್ಕಂಥದ್ದು. ಈ ಶಿಲಾಮೂರ್ತಿಯ ಕೆಳಬದಿಗೆ ನೋಡಿ, ನೆಲ್ಸನ್ ಮಂಡೇಲನ ಶಿಲಾಮೂರ್ತಿಯ ಕೆಳಬದಿಗೆ ಅವನ ಜೀವನದಲ್ಲಿಯ ಮಹತ್ವದ ಸನ್ನಿವೇಶಗಳನ್ನು ಅಂದರೆ ಕಲ್ಲಿನಲ್ಲಿ ಅರಳಿಸಿದ್ದಾರೆ. ನೆಲ್ಸನ್ ಮಂಡೇಲರವರು ಯಾವ ರೀತಿಯಾಗಿ ತನ್ನ ಜೀವನದಲ್ಲಿ ಸಾಧನೆಯನ್ನು ಮಾಡಿದ್ದಾರೆ ಎನ್ನುವಂಥ ವಿಚಾರಗಳನ್ನು ಕಲ್ಲಿನಲ್ಲಿ ಕೊರೆಸಿರ್ತಕ್ಕಂಥದ್ದು. ಅದಲ್ಲ, ಇಲ್ಲಿಂದ ತುಸು ದೂರಕ್ಕೆ, ಅಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ವೆಲ್ಲಿಂಗ್ಟನ್ನ ಒಂದು ಶಿಲಾ ಪ್ರತಿಮೆ ಇದೆ. ಆಯಿತಾ? ಅಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಆ ವೆಲ್ಲಿಂಗ್ಟನ್ನ ಒಂದು ಶಿಲಾಮೂರ್ತಿ ಇರ್ತಕ್ಕಂಥದ್ದನ್ನು ನಾವು ಕಾಣಬರುತ್ತೆ. ನಂತರ ಮುಂದೇನು ಹೇಳ್ತಾ ನೋಡಲಿ, ವೆಲ್ಲಿಂಗ್ಟನ್ನ ಒಂದು ಮೂರ್ತಿಯ ನಂತರ ಏನು ಹೇಳ್ತಾನಪ್ಪ ಅಂದರೆ ಬೀದಿಗೆ ಮೂಲೆಗೆ ಇತಿಹಾಸ ಪ್ರಸಿದ್ಧ ಪುರುಷರು ತಮ್ಮ ದೇಶಕ್ಕಾಗಿ ಜೀವನವನ್ನು ಲೆಕ್ಕಿಸದೆ ದುಡಿದವರು ನಿಂತು ಕೈಯಲ್ಲಿ ಹೇಳ್ತಿದ್ದಾರೆ. ಏನಂತ ಕೈ ಎತ್ತಿ ಹೇಳ್ತಾರೆ, ನಿಮ್ಮ ದೇಶದ ಗೌರವವನ್ನು ಕಾಯಿರಿ, ಇದು ದೊಡ್ಡದಾದ ರಾಷ್ಟ್ರ ಎಂದು ಹೇಳುತ್ತಿರುವಂತೆ ತೋರುತ್ತದೆ. ನೋಡಲಿ, ಅದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಸಂದರ್ಭ ಇದೆ, ನಿಮ್ಮ ದೇಶದ ಗೌರವವನ್ನು ಕಾಯಿರಿ, ಇದು ದೊಡ್ಡದಾದ ರಾಷ್ಟ್ರ ಅಂತ
ಹೇಳಿರುವಂಥದ್ದು. ಏನಪ್ಪ ಅಂತಂದರೆ, ಈ ಒಂದು ಇಂಗ್ಲೆಂಡಿನ ಎನ್ನುವಂಥದ್ದು ಒಂದು ದೊಡ್ಡದಾದ ರಾಷ್ಟ್ರ ಇದೆ. ಆ ದೇಶದ ಗೌರವವನ್ನು ಕಾಪಾಡ್ತಕ್ಕಂಥದ್ದು, ಆ ದೇಶದ ಘನತೆಯನ್ನು ಹೆಚ್ಚಿಸುವಂಥದ್ದು ಇಲ್ಲಿ ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ಅನ್ನುವಂಥದ್ದನ್ನು ಪ್ರತಿಯೊಂದು ಬೀದಿಗಳಲ್ಲಿಯೂ ಸಹ, ಮೂಲೆಗಳಲ್ಲಿಯೂ ಸಹ ಇತಿಹಾಸ ಪ್ರಸಿದ್ಧ ಪುರುಷರು, ಆಯಿತಾ, ಆ ಇತಿಹಾಸದಲ್ಲಿ ಪ್ರಸಿದ್ಧಿಯಾಗಿರ್ತಕ್ಕಂಥ ಪುರುಷರು ಮೂಲೆಗಳಲ್ಲಿ ನಿಂತ್ಕೊಂಡಿರುವಂಥದ್ದು, ಬೀದಿಗಳಲ್ಲಿ ಸಹ ಅವರ ಪ್ರತಿಮೆ ನಿಲ್ಲಿಸಿ ತಮ್ಮ ದೇಶಕ್ಕಾಗಿ ಜೀವನವನ್ನು ಲೆಕ್ಕಿಸದೆ ದುಡಿದಿದ್ದಾರೆ. ಆಯಿತಾ, ತಮ್ಮ ದೇಶದ ಅಭಿವೃದ್ಧಿಗೋಸ್ಕರ, ತಮ್ಮ ದೇಶದ ಒಂದು ಪ್ರಗತಿಗೋಸ್ಕರ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟು ಮರಣವನ್ನು ಹೊಂದಿರತಕ್ಕಂತಹ ಮಹಾಪುರುಷರು ಮೂಲೆಗಳಲ್ಲಿಯೂ ಸಹ, ಬೀದಿಗಳಲ್ಲಿಯೂ ಸಹ ಕೈ ಎತ್ತಿ ಇದು ದೊಡ್ಡದಾದ ರಾಷ್ಟ್ರ, ನಮ್ಮ ದೇಶದ ಗೌರವವನ್ನು ಕಾಪಾಡ್ತಕ್ಕಂಥದ್ದು ಪ್ರತಿಯೊಬ್ಬರ ಜವಾಬ್ದಾರಿ ಅಂತ ಹೇಳಿ ಹೇಳ್ತಕ್ಕಂತಹ ಒಂದು ಶಿಲಾ ಪ್ರತಿಮೆಗಳು ಕಂಡುಬರ್ತವೆ. ನೋಡಿ ಮಕ್ಕಳೇ, ಅದು ಎಂಥರಿಗೆ ಆಶ್ಚರ್ಯವನ್ನುಂಟು ಮಾಡ್ತಾವದಲ್ಲ. ಆ ರೀತಿಯ ಮೂರ್ತಿಗಳಿದ್ದಾಗ ಏನಾಗುತ್ತೆ, ಓಹೋ, ಈ ವ್ಯಕ್ತಿ ಈ ಒಂದು ದೇಶಕ್ಕೆ ಯಾವ ರೀತಿಯ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾನೆ, ಇವನ ಸಾಧನೆಗಳೇನೆಂಬುದನ್ನು ನಾವು ತಿಳ್ಕೊಳ್ಳೋ ಪ್ರಯತ್ನ ಪಡ್ತೀವಿ. ಹಾಗೆಯೇ ಇದೇ ವ್ಯಕ್ತಿಯ ಥರ ನಾವು ಸಹ ನಮ್ಮ ದೇಶದ ಒಂದು ಸೌಂದರ್ಯವನ್ನು ಕಾಪಾಡಬೇಕು, ಪ್ರಗತಿಗೆ ಸಹಕಾರ ಮಾಡಬೇಕು ಅನ್ನುವಂಥ ಅಂಶ ನಮ್ಮಲ್ಲಿ ಬರಬೇಕು ಅನ್ನುವ ಉದ್ದೇಶಕ್ಕೋಸ್ಕರ ಮೂಲೆಗಳಲ್ಲಿಯೂ ಸಹ, ಬೀದಿಗಳಲ್ಲಿಯೂ ಸಹ ಮಹಾಪುರುಷರ ಒಂದು ಪ್ರತಿಮೆಗಳನ್ನು ಅಲ್ಲಿ ಕಂಡುಬರ್ತವೆ. ನಂತರ ಹೆಜ್ಜೆಗೂ ಇತಿಹಾಸದ ಅಡಿಗಲ್ಲುಗಳು ದೊರೆಯುತ್ತವೆ. ನೋಡು, ನಾವೊಂದು ಹೆಜ್ಜೆ ಇಟ್ಟರೂ ಸಹ ಆ ಒಂದು ಇತಿಹಾಸ, ಆ ಲಂಡನ್ ಇತಿಹಾಸದ ಒಂದು ಅಡಿಗಲ್ಲುಗಳು ನಮಗೆ ಪ್ರತಿಯೊಂದು ಮಾಹಿತಿಯೂ ಸಹ ಅಲ್ಲಿ ನಮಗೆ ಸಿಗ್ತಾ ಹೋಗ್ತವೆ. ಈ ನಗರ ಹೇಗೆ ಅಭಿವೃದ್ಧಿ ಆಯಿತು, ಹೇಗೆ ಬೆಳವಣಿಗೆ ಆಯಿತು, ಇದರ ಒಂದು ಪ್ರಸಿದ್ಧಿಗೆ ಕಾರಣವಾದಂಥ ಮಹಾಪುರುಷರು ಯಾರ್ಯಾರು ಎನ್ನುವಂಥ ವಿಚಾರಗಳು ಪ್ರತಿ ಹೆಜ್ಜೆಗೂ ಸಹ ನಮಗೆ ಗೊತ್ತಾಗ್ತಾ ಹೋಗ್ತವೆ. ಅದಲ್ಲ ಮಕ್ಕಳೇ, ಈ ಟ್ರಾಫಲ್ಗರ್ ಸ್ಕ್ವೇರ್ ಅಂದರೆ ಏನು ಅಂತ ಗೊತ್ತದಲ್ಲ, ಅನೇಕ ರಸ್ತೆಗಳು ಬಂದು ಸೇರುವಂಥ ಜಾಗ. ಆ ಜಾಗದಲ್ಲಿ ಇದೆ ಪ್ರತಿಯೊಂದು ಮೂಲೆಗಳಲ್ಲಿಯೂ ಸಹ, ಪ್ರತಿಯೊಂದು ಒಂದು ಬೀದಿಯಲ್ಲಿಯೂ ಸಹ ಈ ಇಂಗ್ಲೆಂಡ್ ನಗರದ ಇತಿಹಾಸವನ್ನು ತಿಳಿಸ್ತಕ್ಕಂಥ, ಈ ನಗರದ ಒಂದು ಅಭಿವೃದ್ಧಿಗೆ, ಪ್ರಗತಿಗೆ, ತನ್ನ ದೇಶಕ್ಕೋಸ್ಕರ ಪ್ರಾಣವನ್ನೇ ಮುಡುಪಾಗಿಟ್ಟಿರ್ತಕ್ಕಂತಹ ಮಹಾಪುರುಷರ ಪ್ರತಿಮೆಗಳು ಹೇಳ್ತವೆ ಏನಂತ, ನಿಮ್ಮದಾದಂತಹ ಇದು ನಿಮ್ಮ ದೇಶದ ಗೌರವವನ್ನು ನೀವು ಕಾಪಾಡಿಕೊಂಡು ಹೋಗ್ರಿ, ಇದು ದೊಡ್ಡದಾದ ರಾಷ್ಟ್ರ. ನೋಡಿ, ಇದು ದೊಡ್ಡದಾದ ರಾಷ್ಟ್ರ, ನಿಮ್ಮ ಒಂದು ದೇಶದ ಒಂದು ಪ್ರಗತಿಯನ್ನು, ಗೌರವವನ್ನು ಕಾಪಾಡುವಂಥದ್ದು ನಿಮ್ಮ ಕೈಯಲ್ಲಿದೆ ಅಂತ ಸೂಚಿಸುವಂಥ ಪ್ರತಿಮೆಗಳು ಪ್ರತಿಯೊಂದು ಹೆಜ್ಜೆ ನಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತವೆ. ಆಯಿತಾ, ನಂತರ ಅದರ ಇತಿಹಾಸವು ನಮಗೆ ಹೇಳ್ತಾ ಹೋಗ್ತವೆ. ಅದಲ್ಲ, ಅದು ಟ್ರಾಫಲ್ಗರ್ ಸ್ಕ್ವೇರ್ನಲ್ಲಿ ತಿಳಿಯುವಂಥ ಅಂಶ. ಮುಂದೆ ನೋಡಿ, ಬೀದಿಯಲ್ಲಿ ಲಕ್ಷ ಜನರು ತಿರುಗಾಡ್ತಾ ಇರ್ತಾರೆ. ನೋಡಿ, ಈ ಬೀದಿಯಲ್ಲಿ ಏನಾಗಿದೆಯಪ್ಪ ಅಂದರೆ ಲಕ್ಷ ಜನರು ತಿರುಗಾಡ್ತಾ ಇದ್ದಾರೆ, ಅವಸರದಿಂದ ಓಡಾಡ್ತಾ ಇರ್ತಾರೆ. ನೋಡಿ, ಲಕ್ಷಗಟ್ಟಲೆ ಜನ ಓಡಾಡ್ತಾ ಇರ್ತಾರೆ, ನಂತರ ಅವಸರದಿಂದ ಓಡ್ತಾರೆ. ಆಯಿತಾ, ಟೈಮ್ ಈಸ್ ಮನಿ, ಒತ್ತೇ ಹಣ. ಅದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ ಮಕ್ಕಳೇ. ಟೈಮ್ ಈಸ್ ಮನಿ, ಒತ್ತೇ ಹಣ. ಇದು ಅಕ್ಷರಶಃ ವಿಲಾಯಿತಿಗಳಲ್ಲಿ ನಿಜವಾಗಿದೆ. ನೋಡಿ, ವಿದೇಶಗಳಲ್ಲಿ ವಿಲಾಯಿತಿ ಪದಾರ್ಥ ಏನು, ವಿದೇಶಗಳಲ್ಲಿ ಇದು 100% ನಿಜವಾಗಿದೆ. ನೋಡಿ, ಏನು ಮಾಡ್ತಾರೆ ಅಂದರೆ ಬೀದಿಗಳಲ್ಲಿ, ಆ ಒಂದು ಬೀದಿಗಳಲ್ಲಿ ಲಕ್ಷ ಜನರು ಓಡಾಡ್ತಾ ಇರ್ತಾರೆ. ಆಯಿತಾ, ತಿರುಗಾಡ್ತಾ ಇರ್ತಾರೆ, ಅವಸರವಾಗಿ ಹೋಗ್ತಾ ಇದ್ದಾರೆ. ಕಾರಣ ಏನು, ಅಲ್ಲಿ ಸಮಯಕ್ಕೆ ಬೆಲೆಯನ್ನು ಕೊಡ್ತಾರೆ, ಗೌರವವನ್ನು ಕೊಡ್ತಾರೆ. ಅದಕ್ಕೆ ಪ್ರತಿಯೊಬ್ಬರ ಜೀವನದಲ್ಲಿ ಯಾರು ನಾವು ಸಮಯಕ್ಕೆ ಬೆಲೆಯನ್ನು ಕೊಡ್ತೇವೆ, ನಾವು ಜೀವನದಲ್ಲಿ ಮುಂದೆ ಬರ್ತೇವೆ, ಕಾಲಕ್ಕೆ ಒಂದು ಮಹತ್ವವನ್ನು ಕೊಡ್ತೇವೆ, ಕಾಲದ ಒಂದು ಪ್ರಜ್ಞೆ ನಮ್ಮಲ್ಲಿ ಪ್ರತಿಯೊಬ್ಬರಲ್ಲಿ ಇರಬೇಕು ಎನ್ನುವಂಥ ತಿಳಿಸ್ಕೊಡುತ್ತೆ. ನೋಡಿ, ಈ ಸಮಯವನ್ನು ಸಹ ಒಂದು ಸ್ವಲ್ಪವೂ ಸಹ ಯಾರು ಇಲ್ಲಿ ವ್ಯರ್ಥವನ್ನು ಮಾಡೋದಿಲ್ಲ. ಆಯಿತಾ, ಯಾಕೆಂದರೆ ಟೈಮ್ ಈಸ್ ಮನಿ ಅಂದರೆ ಒತ್ತೇ ಹಣ ಅನ್ನುವಂಥದ್ದು. ಆಯಿತಾ, ಆ ಸಮಯದಲ್ಲಿ ನಾವು ಏನೇನು ಕೆಲಸ ಮಾಡಬೇಕು ಅದು ಮಾಡಿ ಮುಗಿಸ್ಬಿಡಬೇಕು. ಅದರಿಂದ ನಮ್ಮ ದೇಶ ಪ್ರಗತಿ ಆಗುತ್ತೆ. ನೋಡು, ನಾವು ನಮ್ಮ ದೇಶದಲ್ಲಿ ಸಹ ನಾವು ಸಮಯಕ್ಕೆ ಪ್ರಗತಿಯನ್ನು, ಬೆಲೆಯನ್ನು ಕೊಟ್ಟರೆ, ಕಾಲದ ಮಾತನ್ನು ನಾವು ತಿಳ್ಕೊಂಡ್ರೆ, ಪ್ರತಿಯೊಬ್ಬರೂ ಸಹ ಅದನ್ನ ಅರಿತುಕೊಂಡ್ರೆ ನಮ್ಮ ದೇಶವು ಸಹ ಈ ಮುಂದುವರಿದಿರ್ತಕ್ಕಂಥ ಈ ಒಂದು ರಾಷ್ಟ್ರಗಳಿಗೆ ನಮ್ಮ ದೇಶವು ಸೇರ್ಬೋದಾಗಿದೆ. ಆಯಿತಾ, ನೋಡಿ, ಎಷ್ಟು ಜನ ನಮ್ಮ ಇತಿಹಾಸದಲ್ಲಿ ನೋಡಿದರೆ
ಒಂದು ನೋಡಿದಿರಿ ಯಾವ ರೀತಿಯಾಗಿ ಒಬ್ಬ ವ್ಯಕ್ತಿ ದುಡಿಮೆ ಮಾಡಿದರೆ 4-5 ಜನ ಕುತ್ಕೊಂಡು ತಿನ್ನುವಂಥ ಕೆಲಸ ನಮ್ಮ ಸಮಾಜದಲ್ಲಿ ನೋಡ್ತಾ ಇದ್ದೇವೆ, ಹೌದಾ? ಅಷ್ಟು ಸಹ ದುಡಿಯುವ ಕೈಗಳಾದರೆ ರಾಷ್ಟ್ರದ ಅಭಿವೃದ್ಧಿ, ಫಸ್ಟ್ ನಮ್ಮ ಒಂದು ಮನೆ ಅಭಿವೃದ್ಧಿ ಆಗುತ್ತೆ. ನಮ್ಮ ಮನೆ ಅಭಿವೃದ್ಧಿ ಆದರೆ ನಮ್ಮನ್ನು ನೋಡಿ ಅಕ್ಕಪಕ್ಕದ ಜನ ಬೆಳವಣಿಗೆ ಆಗ್ತಾರೆ, ಅದನ್ನು ನೋಡಿ ಒಂದು ಊರು ಅಭಿವೃದ್ಧಿ ಆಗುತ್ತೆ. ಒಂದು ಊರು ಅಭಿವೃದ್ಧಿ ಆದರೆ ಅದೇ ರೀತಿಯಾಗಿ ಮತ್ತೊಂದು ತಾಲೂಕುಗಳು, ಜಿಲ್ಲೆಗಳು, ಹೀಗೆ ಪ್ರತಿಯೊಂದು ಬೆಳವಣಿಗೆ ಆಗ್ತಾ ಹೋದರೆ ನಮ್ಮ ಸಂಪತ್ತು ಹೆಚ್ಚಾಗುತ್ತೆ, ದೇಶದ ಒಂದು ಗೌರವ. ಅದಕ್ಕೆ ಹೇಳೋದು ನೋಡಿ, ಅದಕ್ಕೆ ಅಲ್ಲಿ ಇತಿಹಾಸ ಪುರುಷ ಹೇಳಿದರು, ಇದು ನಿಮ್ಮ ದೇಶದ ಗೌರವವನ್ನು ಕಾಪಾಡುವಂಥದ್ದು ನಿಮ್ಮ ಕೈಯಲ್ಲಿದೆ, ದೊಡ್ಡದಾದ ರಾಷ್ಟ್ರ ಅಂತ ಹೇಳಿರುವಂಥದ್ದು. ಅದಕ್ಕೆ ಈ ದೊಡ್ಡದಾದ ರಾಷ್ಟ್ರದಲ್ಲಿ ಸಮಯಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟಿರುವಂಥದ್ದು ತಿಳಿದು ಬರುತ್ತೆ. ನಂತರ ಇಲ್ಲಿಯ ಹೆಣ್ಣು ಮಕ್ಕಳ ಟೋಪಿಗೆಯನ್ನು ಕುತೂಹಲದಿಂದ ನೋಡಿದೆ. ನಾನು ಹೆಣ್ಣು ಮಕ್ಕಳು ಟೋಪಿಗೆಯನ್ನು ಹಾಕಿರ್ತಕ್ಕಂಥದ್ದು ಕುತೂಹಲ ಆಶ್ಚರ್ಯದಿಂದ ನಾನು ನೋಡಿದೆ. ಒಂದು ಟೋಪಿಗೆಯಂತೆ ಇನ್ನೊಂದಿರುವುದಿಲ್ಲ ನೋಡಿ. ಒಬ್ಬರು ಹೆಣ್ಮಕ್ಳು ಟೋಪಿಯನ್ನು ಹಾಕೊಂಡಿರುವಂಥದ್ದು ಮತ್ತೊಬ್ಬರು ಹೆಣ್ಮಕ್ಳದ್ದು ಇರೋದಿಲ್ಲ. ಸಿಕ್ಕಿಸಿದ ಪುಚ್ಚವಾದರೂ ಕನಿಷ್ಠ ಮಟ್ಟಕ್ಕೆ ಬೇರೆಯಾಗಿರುತ್ತೆ. ಅಂದರೆ ಪುಚ್ಚ ಅಂದರೆ ಗರಿ, ಆ ಗರಿಯಾದರೂ ಸಹ ಬೇರೆ ಬಣ್ಣದ್ದು ಆಗಿರುತ್ತದೆ ಎನ್ನುವಂಥದ್ದು. ಕೋಟ್ಯಾವಧಿ ಟೋಪಿಗೆಗಳನ್ನು ಬೇಕಾದರೆ ಪರೀಕ್ಷಿಸಿ. ನೀವು ಒಂದು ಟೋಪಿಗಳನ್ನು ನೀವು ಪ್ರದರ್ಶನವನ್ನು ನೀವು ಪರೀಕ್ಷೆ ಮಾಡಿ, ಆದರೆ ಒಂದಾದರೂ ಸಹ ಸ್ವಲ್ಪನಾದರೂ ವ್ಯತ್ಯಾಸ ಅಲ್ಲಿ ಕಂಡುಬರುತ್ತೆ ಎನ್ನುವಂಥದ್ದು ಇದನ್ನು ಮನಗಾಣಬಹುದು. ಮನುಷ್ಯನಂತೆ ಟೋಪಿಗೆ ಅಲ್ಲವೇ ನೋಡು, ಮನುಷ್ಯನಂತೆ ಟೋಪಿಗೆ ಅಲ್ಲವೇ ಒಬ್ಬರ ಥರ ಒಬ್ಬರ ಮನುಷ್ಯರಿದ್ದೀವಾ? ಇಲ್ಲ, ನಾವು ಎಷ್ಟು ಲಕ್ಷ ಕೋಟಿ ಜನ ಇದ್ದೀರೋ ಅಷ್ಟು ಜನರು ಸಹ ಬೇರೆ ಬೇರೆ ಥರ ಇದ್ದೀವಿ, ಹೌದಾ? ವ್ಯತ್ಯಾಸ ಕಂಡುಬರ್ತವೆ. ಹಾಗೆ ಟೋಪಿಗಳಲ್ಲೂ ಸಹ ಇದೆ. ಒಬ್ಬ ಮನುಷ್ಯರಂತೆ ಇನ್ನೊಬ್ಬಳಿಲ್ಲ. ಒಬ್ಬ ಮನುಷ್ಯರಂತೆ ಮತ್ತೊಬ್ಬರು ಹೇಗಿಲ್ವೋ ಹಾಗೆಯೇ ಆ ಒಂದು ಲಂಡನ್ ನಗರದಲ್ಲಿ ದುಡಿತಕ್ಕಂಥ ಹೆಣ್ಣು ಮಗಳ ಟೋಪಿಗಳು ಸಹ ಬೇರೆ ಬೇರೆಯಾಗಿರ್ತವೆ, ಸ್ವಲ್ಪನಾದರೂ ಸಹ ಬದಲಾವಣೆಯನ್ನು ಹೊಂದಿರ್ತವೆ. ನೋಡಿ ಮುಂದೆ ಈಗ ಇದು ಇಂಪಾರ್ಟೆಂಟ್ ವಿಷಯ. ಇದನ್ನು ವೆಸ್ಟ್ ಮಿನಿಸ್ಟರ್ ಅಬೆ ಎಂಬ ಪ್ರಾರ್ಥನಾ ಮಂದಿರ ಕನಿಷ್ಠ 1000 ವರ್ಷದಷ್ಟು ಪುರಾತನವಾದ ಮಂದಿರ. ಅದು ಅಂಡರ್ಲೈನ್ ಮಾಡ್ಕೊಳ್ಳಿ ಮಕ್ಕಳೇ. ವೆಸ್ಟ್ ಮಿನಿಸ್ಟರ್ ಅಬೆ ಎನ್ನುವಂಥದ್ದು ಹಳೆಯ ಕಾಲದ ಒಂದು ಪ್ರಾರ್ಥನಾ ಮಂದಿರ, ಆಯಿತಾ? ಪ್ರಾರ್ಥನಾ ಮಂದಿರ 1000 ವರ್ಷದಷ್ಟು ಪುರಾತನವಾದ ಮಂದಿರ. ನೋಡಿ, ಹಳೆಯದಾದಂಥ ಭಾಳ 1000 ವರ್ಷಗಳಷ್ಟು ಹಳೆಯದಾಗಿರ್ತಕ್ಕಂಥ ಒಂದು ಪುರಾತನ ಮಂದಿರ. ಅದು ಕೆಲವೊಂದು ಭಾಗಗಳ ದುರಸ್ತಿಯನ್ನು ಬಿಟ್ಟರೆ ಇಂದಿಗೂ ಸಹ ಅಚ್ಚಳಿಯದೆ ಉಳಿದಿವೆ. ನೋಡಿ, ಕೆಲವೊಂದು ಭಾಗಗಳ ಒಂದು ದುರಸ್ತಿಯನ್ನು ಮಾಡಿದ್ದಾರೆ ಬಿಟ್ಟರೆ ಇಂದಿಗೂ ಸಹ ಆ ಒಂದು 1000 ವರ್ಷದ ಹಿಂದೆ ಹೇಗೆ ನಿರ್ಮಾಣವನ್ನು ಮಾಡಿದ್ರು ಹಾಗೆಯೇ ಸಹ ಅದು ಇದೆ. ಕೆಲವೊಂದು ಭಾಗಗಳನ್ನು ಮಾತ್ರ ಅಲ್ಲಿ ರಿಪೇರಿಯನ್ನು ಮಾಡಿರುವುದು ನಮಗೆ ಕಂಡುಬರುತ್ತದೆ. ಇಲ್ಲಿ ಸಂತ, ಸಾರ್ವಭೌಮರು, ಮಲಗಿರುವವರು. ನೋಡಿ, ಇಲ್ಲಿ ಸಂತರಿದ್ದಾರೆ, ಸಾರ್ವಭೌಮರು ಅಂದರೆ ಸರ್ವಶ್ರೇಷ್ಠವಾದಂಥವರು, ಆಯಿತಾ? ಸರ್ವಶ್ರೇಷ್ಠರಾಗಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಮಲಗಿರುವಂಥದ್ದು ಕಂಡುಬರುತ್ತೆ. ಕವಿ ಪುಂಗವರು ಹೊರಗಿರುವುದು ಅಂದರೆ ಕವಿಯ ಪುಂಗವರು, ಕವಿಗಳು ಸಹ ಅಲ್ಲಿ ಹೊರಗಿರುವಂಥದ್ದು ಕಂಡುಬರುತ್ತೆ. ಸತ್ತವರ ಸ್ಮಾರಕವೆಂದು ಅಂಡರ್ಲೈನ್ ಮಾಡಿದ್ದಾರೆ. ಇದನ್ನು ಏನು ಕರೀತಾರೆ? ಸತ್ತವರ ಸ್ಮಾರಕವೆಂದು. ಇದಕ್ಕಿಂತ ಘನತರವಾದ ಮಂದಿರವು ಜಗತ್ತಿನಲ್ಲಿ ಇನ್ನೆಲ್ಲಿಯೂ ಸಹ ಇರಲಾರದು. ಸತ್ತವರಿಗೋಸ್ಕರ ಸ್ಮಾರಕವನ್ನು ಮಾಡಿರ್ತಕ್ಕಂಥ ಒಂದು ಇತಿಹಾಸ ಜಗತ್ತಿನ ಯಾವುದೇ ಒಂದು ಮೂಲೆಗಳಲ್ಲಿ ನಮಗೆ ಕಂಡುಬರೋದಿಲ್ಲ. ಘನತರವಾದ ಒಂದು ಮಂದಿರಗಳು, ಶ್ರೇಷ್ಠವಾಗಿರ್ತಕ್ಕಂಥ ಮಂದಿರ ಬೇರೆ ಎಲ್ಲಿಯೂ ಸಹ ನಾವು ನೋಡೋಕ್ಕಾಗೋದಿಲ್ಲ ಅನ್ನುವಂಥದ್ದನ್ನು ಲೇಖಕರು ಹೇಳಿರುವಂಥದ್ದು. ಅರ್ಥಾತ್ ಮಕ್ಕಳೇ, ವೆಸ್ಟ್ ಮಿನಿಸ್ಟರ್ ಅಬೆ ಅನ್ನುವಂಥದ್ದು ಏನಪ್ಪ ಅಂತಂದರೆ 1000 ವರ್ಷಗಳಷ್ಟು ಹಿಂದೆ ಹಳೆಯದಾಗಿರ್ತಕ್ಕಂಥ ಒಂದು ಪ್ರಾರ್ಥನಾ ಮಂದಿರ. ಅಲ್ಲಿ ಸಂತರಿದ್ದಾರೆ, ಸಾರ್ವಭೌಮರಿದ್ದಾರೆ, ಕವಿ ಪುಂಗರು ಹೊರಗಿಕೊಂಡಿದ್ದಾರೆ. ಇದೆಲ್ಲವೂ ಸಹ ಸಾರ್ವಭೌಮರು, ಸಂತರು ಮಲಗಿದ್ದಾರೆ. ಇದನ್ನು ನಾವು ಸತ್ತವರ ಸ್ಮಾರಕ ಅಂತ ಕರೀತಾರೆ. ಇಂಥ ಒಂದು ಸ್ಮಾರಕಗಳು ಜಗತ್ತಿನ ಎಲ್ಲಿಯೂ ಸಹ ನಮಗೆ ಕಂಡು ಬರುವುದಿಲ್ಲ ಎನ್ನುವಂಥ ಅಂಶವನ್ನು ಇಲ್ಲಿ ನಮಗೆ ತಿಳಿಸ್ತಾ ಹೋಗ್ತಾರೆ. ಅರ್ಥದಲ್ಲ ಮಕ್ಕಳೇ? ಈಗ ಏನಾಯಿತು, ಎರಡು ಅಂಶವನ್ನು ತಿಳ್ಕೊಂಡಿರಿ. ಟ್ರಾಫಾಲ್ಗರ್ ಸ್ಕ್ವೇರ್ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡ್ರಿ. ನಂತರ ವೆಸ್ಟ್ ಮಿನಿಸ್ಟರ್ ಅಬೆ ಎನ್ನುವಂಥ ಅಂಶವನ್ನು ತಿಳ್ಕೊಂಡ್ರಿ. ನಂತರ ಸಮಯಕ್ಕೆ ಯಾವ ರೀತಿಯಾದಂತಹ ಪ್ರಾಮುಖ್ಯತೆಯನ್ನು ಆ ದೊಡ್ಡದಾದ ರಾಷ್ಟ್ರದಲ್ಲಿ ಕೊಡ್ತಾ ಇದ್ದರು ಎನ್ನುವ ಒಂದು ವಿಚಾರವನ್ನು ನೀವು ಮಾಹಿತಿಯನ್ನು ಪಡ್ಕೊಂಡಿರಿ. ಈಗ ಮುಂದುವರಿ ಆ ಒಂದು ವೆಸ್ಟ್ ಮಿನಿಸ್ಟರ್ ಅಬೆಯ ಒಂದು ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಹಂಚ್ಕೊಳ್ತಾ ಹೋಗ್ತಾರೆ. ನೋಡೋಣ. ಹೇಳ್ತಾ ನೋಡಿಲ್ಲ ಅವರು
ಮಾರ್ಟಾಲಿಟಿ ಬಿಹೋಲ್ಡ್ ಆ್ಯಂಡ್ ಫಿಯರ್ ವಾಟ್ ಎ ಲಿಟರ್ ಆಫ್ ಟಾಮ್ಸ್ ಈಸ್ ಇಯರ್ ಅಂತ ಅಂದರೆ ಮರ್ತ್ಯತ್ವವೇ ಎಷ್ಟು ಗೋರಿ ಗುಂಪುಗಳಿಲ್ಲಿವೆ ನೋಡಿ ಅಂಜು ಹೇಳ್ತಾರೆ. ಅಂದರೆ ಮನುಷ್ಯನ ಸ್ವಭಾವವನ್ನು ತಿಳಿಸ್ತಕ್ಕಂಥದ್ದು ಆಯಿತಾ, ಮನುಷ್ಯನ ಸ್ವಭಾವವನ್ನು ತಿಳಿಸ್ತಕ್ಕಂಥದ್ದು ಯಾವ ರೀತಿ ಇದೆಯಪ್ಪ ಮಾರಾಟ ಮನುಷ್ಯನ ಸ್ವಭಾವ ಅಂಜಿಕೆಯಿಂದ ಅಲ್ಲಿ ಹೇಳ್ತಾರೆ ಏನಂತ, ಎಷ್ಟು ಗೋರಿ ಗುಂಪುಗಳಲ್ಲಿ ನೋಡ್ಬೋದಾಗಿದೆ ನಾವು. ಅಂಜಿಕೆಯಿಂದ ಮನುಷ್ಯನ ಸ್ವಭಾವವನ್ನು ತಿಳಿಸ್ತಕ್ಕಂತಹ ಎಷ್ಟು ಗೋರಿ ಗುಂಪುಗಳು ಇಲ್ಲಿ ಕಂಡುಬರುತ್ತವೆ ಎಂಬುದನ್ನು ತಿಳಿಸ್ತಾ ಹೋಗುತ್ತದೆ. ಹೇಳ್ತಾಳೆ ಅದು ಯಾರ್ಯಾರು ಅಂತವು ಯಾವ್ಯಾವ ಅಂದ್ಕೊಳ್ಳೋದು ನೋಡಿ ಎಂದು 300 ವರ್ಷಗಳ ಹಿಂದೆ ಬ್ಯೂಮಾಂಟ್ ಎಂಬ ಕವಿಯು ಆಡಿದನು. ನೋಡಿ ಇದನ್ನು 300 ವರ್ಷಗಳ ಹಿಂದೆಯೇ ಬ್ಯೂಮಾಂಟ್ ಎಂಬ ಕವಿಯು ಇದನ್ನು ಆಡಿದನು. ಗೋಲ್ಡ್ ಸ್ಮಿತ್ ಹಾಗೂ ಎಡಿಸನ್ ಎಂಬ ಪ್ರಖ್ಯಾತ ಸಾಹಿತಿಗಳು ವಿಸಿಟ್ ಟು ವೆಸ್ಟ್ ಮಿನಿಸ್ಟರ್ ಅಬೇ ಅಂದರೆ ವೆಸ್ಟ್ ಮಿನಿಸ್ಟರ್ ಅಬೆಯ ಸಂದರ್ಶನ ಎಂಬ ವಿಷಯದ ಮೇಲೆ ಉತ್ತಮವಾದ ನಿಬಂಧಗಳನ್ನು ಬರೆದಿದ್ದಾರೆ. ಇಂದಿಗೂ ಇದು ಕಬ್ಬಿಗರ ಸ್ಫೂರ್ತಿಯ ತವರುಮನೆಯಾಗಿದೆ. ನಿಬಂಧ ಅಂಡನೆ ಮಾಡಿಕೊಳ್ಳಾರೆ ಒಂದು ನಿರ್ದಿಷ್ಟ ವಿಷಯದ ಮೇಲೆ ಬರೆಯುವಂತಹ ಸಂಶೋಧನಾತ್ಮಕ ಬರವಣಿಗೆ. ನಿಬಂಧಗಳಂದರೆ ಒಂದು ನಿರ್ದಿಷ್ಟ ವಿಷಯವನ್ನು ಕುರಿತು ಬರೆದಿರ್ತಕ್ಕಂತಹ ಒಂದು ಸಂಶೋಧನಾ ಬರವಣಿಗೆ ಅಂತೇಳಿ ಕರಿತೀವಿ. ನಿಬಂಧಗಳನ್ನು ಇಂದಿಗೂ ಸಹ ಇದೆ. ಅದೇನು ಹೇಳ್ತಾರಲ್ಲಿ ಆ ಗೋಲ್ಡ್ ಸ್ಮಿತ್ ಎನ್ನುವಂಥವರು ಕ್ರಿಸ್ತಶಕ 1728ರಲ್ಲಿ ಐರ್ಲೆಂಡ್ನಲ್ಲಿ ಜನಿಸಿದಂತಹ ಪ್ರಸಿದ್ಧ ಇಂಗ್ಲೀಷ್ ಲೇಖಕ ಎನ್ನುವಂಥವರು ಹೌದಾ. ಇಂಗ್ಲೀಷ್ ಲೇಖಕರಾಗಿರ್ತಕ್ಕಂತಹ ಈ ಗೋಲ್ಡ್ ಸ್ಮಿತ್ ಎಂತಕ್ಕಂಥವರು ಆಯಿತಾ. ನಂತರ ಈ ಎಡಿಸನ್ ಎನ್ನುವಂಥ ಇಬ್ಬರು ಸಹ ಪ್ರಖ್ಯಾತ ಸಾಹಿತಿಗಳು. ಇವರು ಹೇಳ್ತಿದ್ದಾರೆ ಏನಂತ, ವಿಸಿಟ್ ಟು ವೆಸ್ಟ್ ಮಿನಿಸ್ಟರ್ ಅಬೆ ನೋಡಿ, ವಿಸಿಟ್ ಟು ವೆಸ್ಟ್ ಮಿನಿಸ್ಟರ್ ಅಬೆ ಅಂದರೆ ಅಲ್ಲಿಗೆ ಹೋಗಿ ಸಂದರ್ಶನವನ್ನು ಮಾಡಿದ್ದಾರೆ ಎಂಬ ಒಂದು ವಿಷಯದ ಮೇಲೆ ನಿಬಂಧವನ್ನು ಉತ್ತಮವಾಗಿರ್ತಕ್ಕಂಥ ಒಂದು ನಿಬಂಧವನ್ನು ಬರೆದಿದ್ದಾರೆ. ಇಂದಿಗೂ ಸಹ ಅದೇನಾಗಿದೆ ಕವಿಗಳ ಸ್ಫೂರ್ತಿಯ ತವರು ಮನೆ ಇದೆ. ಕವಿಗಳ ಒಂದು ಸ್ಫೂರ್ತಿಗೆ ತವರು ಮನೆ ಇದ್ದಾಗೆ ನೋಡು. ಅಂದರೆ ಲೇಖನವನ್ನು ಬರೀತಕ್ಕಂತಹ ಯುವ ಕವಿಗಳಿಗೆ ಅದರ ಸ್ಫೂರ್ತಿಯಾಗಿರ್ತಕ್ಕಂಥದ್ದು ವೆಸ್ಟ್ ಮಿನಿಸ್ಟರ್ ಅಬೆ. ಅಲ್ಲಿ ಹೋದರೆ ಕವಿಗಳು ಒರಗಿಕೊಂಡಿರುವ ರೀತಿಯಲ್ಲಿ ಕಂಡುಬರುತ್ತೆ, ಆಯಿತಾ. ಮಹಾಪುರುಷರು ಮಲಗಿರ್ತಕ್ಕಂಥದ್ದು ಕಂಡುಬರುತ್ತೆ, ಆಯಿತಾ. ಕವಿ ಲೇಖನವನ್ನು ಬರೀತಕ್ಕಂಥ ವ್ಯಕ್ತಿಗಳಿಗೆ ಅದೇನಾಗಿದೆ ಸ್ಫೂರ್ತಿಯನ್ನು ಉಂಟು ಮಾಡುವಂಥದ್ದು. ವೆಸ್ಟ್ ಮಿನಿಸ್ಟರ್ ಅಬೆ ಅನ್ನುವಂಥದ್ದು ಬೇರೆಯ ಯುವ ಕವಿಗಳಿಗೆ ಸೃಷ್ಟಿ ಮಾಡುವಂಥ ಒಂದು ತಾಣವಾಗಿದೆ, ಆಯಿತಾ. ಕವಿಗಳಿಗೆ ಸ್ಫೂರ್ತಿಯಾಗಿದೆ ಎನ್ನುವಂಥದ್ದನ್ನು ಅಲ್ಲಿ ಹೇಳ್ತಾ ಹೋಗ್ತಾನೆ. ಮುಂದೆ ನೋಡಿ ಹೇಳ್ತಾನೆ, ಹೊರಗಿನಿಂದ ಉತ್ತಮವಾಗಿ ಶೃಂಗರಿಸಿದ ಸಣ್ಣ ಬಾಯಿಲನ್ನು ಕಾಣುತ್ತದೆ. ನೋಡು, ಹೊರಗಡೆ ನೋಡಿದರೆ ಅದು ಉತ್ತಮವಾಗಿ ಶೃಂಗರಿಸಿರ್ತಕ್ಕಂತಹ ಒಂದು ಸಣ್ಣ ಬಾಗಿಲನ್ನು ಕಂಡುಬರುತ್ತೆ. ನಾವು ಹೊರಗಿಂದ ನೋಡಿದರೆ ಅದೇನಾಗಿದೆಯಪ್ಪ ಅಂದರೆ ಶೃಂಗಾರವನ್ನು ಮಾಡಿರ್ತಕ್ಕಂತಹ ಸಿಂಗರಿಸಿರ್ತಕ್ಕಂತಹ ಒಂದು ಸಣ್ಣ ಬಾಗಿಲು ನಮಗೆ ಕಂಡುಬರುತ್ತೆ. ಒಳಗೆ ಮಾತ್ರ ಕಟ್ಟಡವು ಭವ್ಯವಾಗಿದೆ. ನೋಡು, ಒಳಗಿಂದ ನೋಡಿದರೆ ಸಿಂಪಲ್ ಆಗಿ ಶೃಂಗಾರವನ್ನು ಮಾಡಿದರೆ ಸಣ್ಣ ಬಾಗಿಲು ಕಾಣುತ್ತೆ ಅಷ್ಟೇ. ಆದರೆ ಒಳಗಡೆ ಹೋದರೆ ಭವ್ಯವಾಗಿದೆ ಅಂದರೆ ಅದ್ಭುತವಾಗಿದೆ, ಆಯಿತಾ. ಆ ಕಟ್ಟಡ ಅದ್ಭುತವಾಗಿದೆ. ನಾವು ಹೋದಾಗ ಪಾದ್ರಿಯು ಪ್ರಾರ್ಥನೆಯನ್ನು ಓದ್ತಾ ಇದ್ದರು. ನೋಡಿ, ಲೇಖಕರು ಈ ವಿಕ್ರು ಗೋಕಾಕರು ಓದಂಥ ಸಂದರ್ಭದಲ್ಲಿ ಪಾದ್ರಿಗಳು ಪ್ರಾರ್ಥನೆಯನ್ನು ಓದುತ್ತಾ ಇದ್ದರು, ಪ್ರಾರ್ಥನೆಯನ್ನು ಮಾಡ್ತಾಯಿದ್ರು. ಕೇಳಲೆಂದು 106 ಜನರು ನೆರೆದಿದ್ದರು. ಆ ಒಂದು ಪ್ರಾರ್ಥನೆಯನ್ನು ಕೇಳುವುದಕ್ಕೆ 106 ಜನರು ಅಲ್ಲಿ ಪಾಲ್ಗೊಂಡಿದ್ದಾರೆ. ಸರಕಾರಿ ಡಾಕ್ಟರ್ ಅಂತೆ ಇಲ್ಲಿ ಸರಕಾರಿ ವೈದಿಕರು ಇರ್ತಾರೆ. ನೋಡಿ, ಸರ್ಕಾರಿ ಡಾಕ್ಟರ್ಗಳು ಯಾವ ರೀತಿ ಇರ್ತಾರೋ ಹಾಗೆಯೇ ಈ ಒಂದು ಪ್ರಾರ್ಥನಾ ಮಂದಿರದಲ್ಲಿ ಸರ್ಕಾರಿ ವೈದಿಕರು ಸಹ ಇರ್ತಾರೆ. ಸರ್ಕಾರವೇ ನೇಮಕ ಮಾಡಿರ್ತಕ್ಕಂತಹ ವೈದಿಕರು ಸಹ ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜನರ ಆತ್ಮಗಳ ಆರೋಗ್ಯವನ್ನು ಕಾಯುವುದೇ ಅವರ ಕೆಲಸ. ವೈದಿಕರ ಕೆಲಸ ಏನಪ್ಪ ಅಂದರೆ ಜನರ ಆತ್ಮಗಳ ಒಂದು ಆರೋಗ್ಯವನ್ನು ಕಾಯುವುದೇ ಅವರ ಕೆಲಸ. ನೋಡಿ, ಅಲ್ಲಿ ಸತ್ತಂತಹ ವ್ಯಕ್ತಿಗಳ ಆತ್ಮದ ಆರೋಗ್ಯವನ್ನು ಕಾಪಾಡ್ತಕ್ಕಂಥದ್ದು ಸರ್ಕಾರಿ ವೈದಿಕರ ಕೆಲಸ ಆ ಪ್ರಾರ್ಥನಾ ಮಂದಿರದಲ್ಲಿ ಇದೆ. ಎಂಥದ್ದು ಆಶ್ಚರ್ಯ ಆಗ್ತಲ್ಲ. ನಮ್ಮ ಕಡೆ ಸ್ಮಶಾನ ಅಂತ ನೋಡ್ತೀವಿ, ಯಾವ ರೀತಿಯಾಗಿ
ನಾವು ಇದು ಮಾಡ್ತೀವಿ ಅಂತ, ಹೌದಾ? ನಮ್ಮ ಕಲ್ಪನೆ ಮಾಡ್ಕೊಳ್ಳಿ. ಅಲ್ಲಿ ನೋಡಿ ಸತ್ತವರ ಸ್ಮಾರಕ ಅಂತ ಕರಿತೀವಿ. ಸತ್ತಂಥ ವ್ಯಕ್ತಿಗಳ ಆತ್ಮವನ್ನು ರಕ್ಷಣೆ ಮಾಡೋದಕ್ಕೋಸ್ಕರನೇ ಸರ್ಕಾರಿ ವೈದಿಕರನ್ನು ಅಲ್ಲಿ ಸರ್ಕಾರ ನೇಮಕ ಮಾಡಿದೆ ಅಂತದಲ್ಲ. ಇದು ಎಂಥರಿಗೂ ಸೋಜಿಗಾಯಿತು ಅಂತಂದಲ್ಲ, ಆಶ್ಚರ್ಯವನ್ನು ಉಂಟು ಮಾಡ್ತದಲ್ಲ. ಆತ್ಮಗಳ ಒಂದು ಆರೋಗ್ಯವನ್ನು ಕಾಪಾಡೋದಕ್ಕೆ ವೈದ್ಯರಿದ್ದಾರೆ ಅಂತ. ಇಲ್ಲಿ ನಾವೇನು ದೆವ್ವ ಪಿಶಾಚಿ ಅಂತ ಕರಿತೀವಿ, ಹೌದಾ? ಅಲ್ಲಿ ನೋಡಿ ಉತ್ತಮವಾದ ರೀತಿಯಲ್ಲಿ ನಿಭಾಯಿಸುವಂಥ ಲಕ್ಷಣ ಕಾಣಬರುತ್ತೆ. ಮತ್ತು ಇದು ಎಷ್ಟರ ಮಟ್ಟಿಗೆ ಸಾಧಿಸುವುದು ದೇವರೇ ಬಲ್ಲ. ಹೌದು, ಇದು ಎಷ್ಟು ಮಟ್ಟಿಗೆ ಕೆಲಸ ಮಾಡುತ್ತೆ, ಆ ವೈದ್ಯರು ಎಷ್ಟು ಮಟ್ಟಿಗೆ ಕೆಲಸ ನಿರ್ವಹಿಸ್ತಾರೆ ಎಂಬುವಂಥದ್ದು ಆ ದೇವರಿಗೆ ಗೊತ್ತು. ಬಹುಜನರ ಪ್ರಾರ್ಥನೆಗಿಂತ ಪ್ರಾರ್ಥನಾ ಮಂದಿರವನ್ನು ನಮ್ಮಂತೆ ನೋಡಲು ಬಂದಿದ್ದಾರೆ ಎಂದು ತೋರಿತು. ನೋಡು, ಬಹುಜನರು ಪ್ರಾರ್ಥನೆಗಿಂತ ಅಲ್ಲಿ ಪ್ರಾರ್ಥನೆ ಮಾಡೋಕ್ಕೆ ಭಾಳ ಜನ ಬಂದಿರಲಿಲ್ಲ. ಆ ಪ್ರಾರ್ಥನಾ ಮಂದಿರವನ್ನು ನಾವು ಹೇಗೆ ನೋಡೋದಕ್ಕೆ ಬಂದಿದ್ದೇವೆಯೋ ಹಾಗೆಯೇ ಆ ಪ್ರಾರ್ಥನಾ ಮಂದಿರವನ್ನು ಸಂದರ್ಶನ ಮಾಡೋದಕ್ಕೆ ಅಥವಾ ವೀಕ್ಷಣೆ ಮಾಡೋದಕ್ಕೆ ನೋಡೋದಕ್ಕೆ ಬಂದಿದ್ದಾರೆ. ಅಂದರೆ ಪ್ರಾರ್ಥನಾ ಮಂದಿರ ಇದೆ ಅಂತ ಹೇಳಿ ಪ್ರಾರ್ಥನೆ ಮಾಡೋದಕ್ಕಿಂತ ಜಾಸ್ತಿ ಜನ ಅದನ್ನು ನೋಡೋದಕ್ಕೆ, ಆ ಪ್ರಾರ್ಥನಾ ಮಂದಿರವನ್ನು ನೋಡೋದಕ್ಕೆ ಬಂದಿರೋದಾರು ಎನ್ನುವಂಥದ್ದು. ನಂತರ ಇದೇ ನೋಡಿ, ಪಾದ್ರಿಯ ಪ್ರಾರ್ಥನೆಯ ಮುಗಿದೊಡನೆ ಆ ಪಾದ್ರಿ ಆ ಪ್ರಾರ್ಥನೆಯನ್ನು ಮಾಡಿದ ನಂತರ ಮುಗಿದ ನಂತರ ದುಡು ಅಂದರೆ ಮಕ್ಕಳೇ ಅದು ದುಡು ಅನುಕರಣವೇ ಪದ. ತಮ್ಮ ಮನಸ್ಸೆಳೆದು ಮೂಲೆಗೆ ಅವರು ಸಾಗಿದರು. ತಮ್ಮನ್ನು ಮನಸ್ಸೆಳೆದಿದ್ದು ಮೂಲೆಗೆ ಅವರು ಸಾಗಿದರು. ನೋಡಿ, ದುಡು ಅವರು ನಮ್ಮ ಮನಸ್ಸೆಳೆದು ಮೂಲೆಗೆ ಅವರು ಮೂಲೆಗಡೆಗೆ ಹೋದರು. ಸಾಗುವ ಆದಿಯ ಎಡಬಲಕ್ಕೆ ರಾಜಕಾರಣ ಚತುರರ ಶಿಲಾಮೂರ್ತಿಗಳಿವೆ. ನೋಡಿ, ಅವು ಸಾಗುವಂತಹ ಹಾದಿಯ, ನಾವು ಹೋಗುವಂತಹ ನಡ್ಕೊಂಡು ಹೋಗುವಂತಹ ದಾರಿಯ ಎಡಭಾಗಕ್ಕೆ ರಾಜಕಾರಣದ ಚತುರರ ಅಂದರೆ ರಾಜಕಾರಣದಲ್ಲಿ ಪ್ರಸಿದ್ಧಿಯನ್ನು ಪಡೆಯತಕ್ಕಂತಹ ಚತುರರ ಶಿಲಾಮೂರ್ತಿಗಳಿದ್ದಾವೆ. ನೋಡಿ, ಅದರಲ್ಲೂ ಸಹ ವಿಭಾಗವನ್ನು ಮಾಡಿದ್ದಾರೆ ಅಂತ ಮಾಡ್ಕೊಳ್ಳಿ ಮಕ್ಕಳೇ. ನಾವು ಆ ಒಂದು ಸಮಾಧಿ ಅಂತ ಕರಿತೀವಿ, ಅಲ್ಲಿ ನಮ್ಮ ಕಡೆ ಇದನ್ನ ಸ್ಮಶಾನಗಳಲ್ಲಿ ವಿಭಾಗ ಎಲ್ಲರೂ ಒಂದೇ ಕಡೆ ಹಾಕ್ಬಿಡ್ತೀವಿ ನಾವು. ಅದು ಇಲ್ಲಿ ಆಗಿಲ್ಲ. ಅದಕ್ಕೆ ಅದರ ವೆಸ್ಟ್ ಮಿನಿಸ್ಟರ್ ಅವೇ ಒಂದು ವೈಶಿಷ್ಟ್ಯತೆ ಇದು. ರಾಜಕಾರಣದಲ್ಲಿ ಚತುರತೆಯನ್ನು ಪಡೆದಂತಹ ವ್ಯಕ್ತಿಗಳ ಒಂದು ಸಮಾಧಿಗಳು ಕಂಡುಬರ್ತವೆ, ಎಡಭಾಗಕ್ಕೆ ಕಂಡುಬರ್ತವೆ. ನಂತರ ಮೊದಲು ಕಣ್ಣಿಗೆ ಬೀಳುವ ದೃಶ್ಯವೇ ಇದು. ನೋಡು, ನಮ್ಮ ಕಣ್ಣಿಗೆ ಮೊದಲು ಕಂಡು ಬರ್ತಕ್ಕಂಥ ದೃಶ್ಯವೇ ಇದು. ರಾಜರಿಗಿಂತ ಕವಿಗಳಿಗಿಂತ ಇವರೇ ಆಂಗ್ಲರ ಕೀರ್ತಿ ಜ್ವರವನ್ನು ನಿಲ್ಲಿಸಿದರೆಂದು ಇಲ್ಲಿಯವರ ಅಭಿಪ್ರಾಯ. ನೋಡಲಿ ಏನು ಹೇಳ್ತಾರಪ್ಪ ಅಂದರೆ, ರಾಜಕಾರಣ ಚತುರರ ಶಿಲಾಮೂರ್ತಿಗಳು ನಮ್ಮ ಕಣ್ಣಿಗೆ ಫಸ್ಟ್ ಕಂಡುಬರ್ತಾವಲ್ಲ, ಇವರು ರಾಜರಿಗಿಂತ ಕವಿಗಳಿಗಿಂತ ಆಂಗ್ಲರ ಕೀರ್ತಿ ಧ್ವಜವನ್ನು ಬೆಳಗಿಸಿದವರಲ್ಲಿ ಇವರೇ ಮೊದಲಿಗರು ಅಂತ ಹೇಳಿ ಅಭಿಪ್ರಾಯವನ್ನು ಪಡ್ತಾಯಿದ್ರು. ಪ್ರಾರ್ಥನೆಯು ನಡೆದಾಗ ನಾನು ಮೆಲ್ಲಗೆ ಒಳಗೆ ನುಸುಳಿ ಬಾಗಿಲ ಹತ್ತಿರದಲ್ಲಿಯೇ ನಿಂತಿದ್ದೆ. ಪ್ರಾರ್ಥನೆ ಮುಗಿದಾಗ ನಾನು ಮೆಲ್ಲಿಗೆ ಒಳಗಡೆ ಹೋಗಿ ಅಲ್ಲಿ ಬಾಗಿಲ ಬಳಿ ನಾನು ನಿಂತಿದ್ದೆ. ಸಹಜವಾಗಿ ಮೇಲಕ್ಕೆ ಮೊರೆ ಎತ್ತು ನೋಡಲು, ಸಹಜವಾಗಿ ನಾನು ಮೇಲಕ್ಕೆ ಚೆಂಡನ್ನು ಎತ್ತು ನೋಡಿದರೆ ಮುಖವನ್ನು ಮಾಡಿ ನೋಡಿದರೆ ಅಲ್ಲಿ ಅರ್ಲ್ ಆಫ್ ಚಾಟ್ಹಮ್ ನನ್ನ ಕಡೆ ನೋಡುತ್ತಾ ನಿಂತಿದ್ದನು. ನೋಡಿ, ನಾನು ಚೆಂಡನ್ನು ಮೇಲೆ ನೋಡಿದರೆ ಅರ್ಲ್ ಆಫ್ ಚಾಟ್ಹಮ್ ಎನ್ನುವಂಥ ವ್ಯಕ್ತಿ ನನ್ನನ್ನೇ ನೋಡ್ತಾ ನಿಂತಿದ್ದನು. ಹಾಗೆ ಎದುರಿಗೆ ನಿಟ್ಟಿಸಿ ನೋಡಿದೆ. ಮತ್ತೆ ಹಾಗೆ ನಾನು ಎದುರಿಗೆ ನಿಟ್ಟಿಸಿ ನೋಡಿದೆ. ಅಲ್ಲಿ ಯಾರ ಕಂಡು ಬಂದಪ್ಪ ಅಂದರೆ ಗ್ಯಾಡ್ಸ್ಟನ್, ಮಾಲ್ ಡಿಸ್ರೇಲಿ ಮೊದಲಾದವರು ಕಣ್ಣಿಗೆ ಬಿದ್ದರು. ಅಲ್ಲಿ ಹೇಳ್ತಾರೆ ಏನಂತ ಅಂದರೆ, ಗ್ಲಾಸ್ಟನ್ ಅಂತಂದು ಯಾರಪ್ಪ ಅಂತಂದರೆ 1809ರಲ್ಲಿ ಲಿವರ್ಪೂಲಿನಲ್ಲಿ ಜನಿಸಿದ 19ನೇ ಶತಮಾನದ ಪ್ರಸಿದ್ಧ ಬ್ರಿಟಿಷ್ ರಾಜತಂತ್ರಜ್ಞ. 4 ಸಾರಿ ಇಂಗ್ಲೆಂಡಿನ ಪ್ರಧಾನಿಯಾಗಿದ್ದಂಥವನು ಇವನು. ನೋಡು, 4 ಸಾರಿ ಇಂಗ್ಲೆಂಡಿನ ಪ್ರಧಾನಿಯಾಗಿದ್ದಂಥ ವ್ಯಕ್ತಿ ಸಮಾಜದಲ್ಲಿ ಕಂಡುಬರುತ್ತೆ. ಸಮಾನತೆ ಇದೆ ನೋಡ್ರಿ ಎಲ್ಲರಿಗೂ, ಆಯಿತಾ? ಇಂಗ್ಲೆಂಡಿನ ಪ್ರಧಾನಿಯಾಗಿದ್ದಂಥವರು ಅಲ್ಲಿ ಅವರ ಒಂದು ಸಂಸ್ಕಾರ ಇರತಕ್ಕಂಥದ್ದು, ಶವ ಸಂಸ್ಕಾರ ಅಲ್ಲಿ ಕಂಡುಬರುತ್ತೆ. ನಂತರ ಡಿಸ್ರೇಲಿ ಏನು ಅಂತನು 1804ರಲ್ಲಿ ಲಂಡನ್ನಲ್ಲಿ ಜನಿಸಿದ ಈತ ಬ್ರಿಟಿಷ್ ರಾಜಕಾರಣಿ ಮತ್ತು ಲೇಖಕ. ಡಿಸ್ರೇಲಿ ಬ್ರಿಟಿಷ್ ರಾಜಕಾರಣಿ ಮತ್ತು ಲೇಖಕ. ಇವರು ನಮ್ಮ ಕಣ್ಣಿಗೆ ಎದುರಿಗೆ ನೋಡಿದಾಗ ಕಂಡುಬಂತು. ಅದರ ಮೇಲೆ ನೋಡಿದರೆ ನಮಗೆ
ಅಲ್ಲಿ ಆರ್ಟ್ ಆಫ್ ಚಾಟಂಗ್ ಎನ್ನುವಂಥ ವ್ಯಕ್ತಿ ಕಂಡುಬಂದರು. ಇದರಿಗೆ ನೋಡಿದರೆ ಗೋಲ್ಡ್ ಸ್ಮಿತ್ 4 ಸಾರಿ ಇಲ್ಲಿ ಪ್ರಧಾನಿ ಆಗಿರ್ತಕ್ಕಂಥವನು, ರಾಜತಾಂತ್ರಿಕ. ಅದೇ ರೀತಿ ಡಿಸ್ರೇಲಿ ಅಂತಕ್ಕಂಥವನು, ಇವನು ಸಹ ಒಬ್ಬ ಇಂಗ್ಲೆಂಡಿನ ಒಬ್ಬ ರಾಜಕಾರಣಿ ಮತ್ತು ಬ್ರಿಟಿಷ್ ಲೇಖಕನಾಗಿದ್ದಾನೆ. ಪ್ರಾರ್ಥನೆಯು ಮುಗಿದು ಇದೇ ಮೊದಲಾದ ಶಿಲಾಮೂರ್ತಿಗಳ ನಡುವೆ ಆಯ್ದು ಹೋದರೆ ಪಾದ್ರಿಯ ಆಸನದ ಕಡೆಗೆ ನಾನು ಹೋದೆ. ಪಾದ್ರಿ ಕುಳಿತುಕೊಳ್ಳುವಂತಹ ಸ್ಥಳದ ಕಡೆ ನಾನು ಹೋದೆ. ಅಲ್ಲಿ ಉತ್ತಮವಾದ ಕೆತ್ತನೆಯ ಕೆಲಸವು ಕಣ್ಣಿಗೆ ಬಿತ್ತು. ಬಂಗಾರದ ಬಣ್ಣವನ್ನು ಅದಕ್ಕೆ ಕೊಟ್ಟಿದ್ದರು. ಇನ್ನು ಉತ್ತಮವಾದಂತಹ ಒಂದು ಕೆತ್ತನೆಯನ್ನು ಕಣ್ಣಿಗೆ ಬಿತ್ತು, ಅದಕ್ಕೆ ಬಂಗಾರದ ಬಣ್ಣವನ್ನು ಕೊಟ್ಟಿದ್ದರು. ಮುನ್ನೋಡಿ ಹೇಳ್ತಾ ಹೋಗ್ತಾರೆ. ಆಮೇಲೆ ನನಗೆ ಮುಖ್ಯವಾಗಿ ಬೇಕಾದ ಪೊಯೆಟ್ಸ್ ಕಾರ್ನರ್, ಕವಿಗಳ ಮೂಲೆಗೆ ಹೋದೆ. ಈಗ ಫಸ್ಟು ರಾಜಕಾರಣಿಗಳ ಆಯಿತು. ರಾಜಕಾರಣದಲ್ಲಿ ಚತುರತೆಯನ್ನು ಹೊಂದಿದ್ದಂಥವರು ಲೇಖಕರ ಒಂದು ದಾರಿಯನ್ನು ದಾಟಿ ಹೋಗ್ತಾ ಇದ್ದೀನಿ. ಈಗ ಯಾಕಂದ್ರೆ ಪೊಯೆಟ್ ಕಾರ್ನರ್ ಅಂದರೆ ಕವಿಗಳ ಒಂದು ಮೂಲೆಗೆ ಹೋದೆ. ಮೊನ್ನೆ ತೀರಿಕೊಂಡಿರ್ತಕ್ಕಂಥ ಕಿಪ್ಲಿಂಗ್ ಕವಿಯ ಮೇಲೆ, ಕಿಪ್ಲಿಂಗ್ ಅಂದರೆ ಇವನು ಸಹ 1865ರಲ್ಲಿ ನಂತರ 65ರಲ್ಲಿ ಸ್ಟಾಫರ್ಡ್ ಸ್ಟೈಲ್ನಲ್ಲಿ ಜನಿಸಿದ್ದಂತಹ ಇಂಗ್ಲೀಷ್ನ ಪ್ರಸಿದ್ಧ ಲೇಖಕ. ಇವನು ಯಾರು? ಇಂಗ್ಲೀಷ್ನ ಪ್ರಸಿದ್ಧ ಲೇಖಕ. ಇವನು ಕಣ್ಣಿಗೆ ಬಿತ್ತು. ಕವಿಯ ಮೇಲೆ ಹಾಕಿದ ಕಲ್ಲು ಅಲ್ಲಿ ಕಣ್ಣಿಗೆ ಬಿತ್ತು. ಅಂದರೆ ಕಿಪ್ಲಿಂಗ್ ಎನ್ನುವಂಥ ಕವಿಯ ಮೇಲೆ ಹಾಕಿರ್ತಕ್ಕಂಥ ಒಂದು ಕಲ್ಲು ನಮಗೆ ಕಣ್ಣಿಗೆ ಬಿತ್ತು. ಅವ್ರ ಶವವನ್ನು ಹಾಕಿದ್ದಾರೆ ಅಂದರೆ ಅದ್ರ ಮೇಲೆ ಒಂದು ಕಲ್ಲಿದೆ. ಆ ಕಲ್ಲಿನ ಮೇಲೆ ಅವರ ಹೆಸರನ್ನು ಬರೆದಿರ್ತಕ್ಕಂಥದ್ದು, ಅವ್ರು ಏನಾಗಿದ್ದರು ಅವ್ರ ಬಗ್ಗೆ ಮಾಹಿತಿಯನ್ನು ಬರೆದಿದ್ದಾರೆ. ಅದು ಇವರ ಕಣ್ಣಿಗೆ ಬಿತ್ತು. ಅದಕ್ಕೆ ತುಸು ದೂರದಲ್ಲಿಯೇ ಆರ್ಡಿಯು ಹೊರಗಿದ್ದನು. ಆರ್ಡಿ ಎನ್ನುವಂಥ ವ್ಯಕ್ತಿಯು ಸಹ ಅಲ್ಲಿ ಹೊರಗಿಡುವಂಥ ಸಂದರ್ಭ ಕಂಡುಬಂತು. ಮೆಕಾಲೆ, ಜಾನ್ಸನ್, ಗೋಲ್ಡ್ ಸ್ಮಿತ್, ಡ್ರಾಯ್ಡನ್, ಅಂಡೆಲ್ಲ ಮಕ್ಕಳು ಇವೆಲ್ಲರೂ ಸಹ ಪೊಯೆಟ್ ಕಾರ್ನರ್ನಲ್ಲಿ ಕಂಡುಬರ್ತಕ್ಕಂಥ ಪ್ರಸಿದ್ಧ ಕವಿಗಳಿವರು. ಜಾನ್ಸನ್, ಗೋಲ್ಡ್ ಸ್ಮಿತ್ ಅಂತ ನೋಡಿದ್ವಿ. ಇವನು 19ನೇ ಶತಮಾನದ ಪ್ರಸಿದ್ಧ ಬ್ರಿಟಿಷ್ ರಾಜತಾಂತ್ರಜ್ಞ. ಆಯಿತಾ? 4 ಸಾರಿ ಇಂಗ್ಲೆಂಡ್ನ ಪ್ರಧಾನಿ ಆಗಿರ್ತಕ್ಕಂಥವ್ರು ನೋಡಿದ್ವಿ. ನಂತರ ಇಂಗ್ಲೆಂಡಲ್ಲಿ ಜನಿಸಿದ ಪ್ರಸಿದ್ಧ ಲೇಖಕ ಗೋಲ್ಡ್ ಸ್ಮಿತ್. ನಂತರ ಯಾರು? ಜಾನ್ಸನ್. ಇವರು ಸಹ ಇಂಗ್ಲೆಂಡ್ನ ಪ್ರಸಿದ್ಧ ಲೇಖಕ. ಯಾವಾಗ? 1709ರಲ್ಲಿ ಸ್ಟಾಫರ್ಡ್ ಶೈರ್ನಲ್ಲಿದ್ದಂಥ ಲೇಖಕ. ನಂತರ ಡ್ರಾಯ್ಡನ್ ಇವನು ಸಹ ಪ್ರಸಿದ್ಧ ವಿಮರ್ಶಕ ಮತ್ತು ಭಾಷಾಂತಕಾರ. 1631ರಲ್ಲಿ ಇಂಗ್ಲೆಂಡಲ್ಲಿ ಜನಿಸಿರ್ತಕ್ಕಂಥವ್ರು. ಇವರ ಒಂದು ಕಾರಣ ನಮಗೆ ಕಂಡುಬಂತು. ಎಲ್ಲರಿಗೂ ಒಂದೊಂದು ಇಡೀ ಮಣ್ಣನ್ನು ನಾವು ಕೊಡುವಂತೆ ಒಂದೊಂದು ಕಲ್ಲನ್ನು ಇಲ್ಲಿ ಕೊಟ್ಟಿದ್ದಾರೆ. ನಾವೆಲ್ಲರೂ ಒಂದೊಂದು ಇಡೀ ಮಣ್ಣನ್ನು ಕೊಡುವಂತೆ ಇಲ್ಲಿ ಒಂದೊಂದು ಕಲ್ಲನ್ನು ಅಲ್ಲಿ ಕೊಟ್ಟಿದ್ದಾರೆ. ಆ ಕಲ್ಲಿನ ಮೇಲೆ ಇವರ ಮಾಹಿತಿಯಲ್ಲಿ ಬರೆದಿದ್ದಾರೆ. ಈ ಕಲ್ಲಿನ ಮೇಲೆ ಆಯ್ದಾಡುತ್ತಾ ನಾವು ಹೋಗ್ತೀವಿ. ಈ ಕಲ್ಲನ ಮೇಲೆ ತಿಳ್ಕೊಂಡು ಹೋದ್ವಿ. ಪ್ರತಿಯೊಂದು ಹೆಜ್ಜೆಯ ಬುಡಕ್ಕೆ ಬಿಜ್ಜೆಯ ಭಾರವನ್ನು ತುಳಿತೇವೆ. ನೋಡು, ಪ್ರತಿಯೊಂದು ಹೆಜ್ಜೆ ಇಡ್ತಾ ಇದ್ರೂ ಸಹ ವಿದ್ಯೆಯನ್ನೇ ನಾವು ತಿಳ್ಕೊಂಡು ಹೋಗ್ತಾ ಇದ್ದೇವೆ. ವಿದ್ಯೆ ತತ್ಸಮಂತದ್ದು ಹೌದಾ? ಆ ವಿದ್ಯೆಯನ್ನೇ ನಾವು ತುಳಿದುಕೊಂಡಿದ್ದೇವೆ, ಭಾರವನ್ನು ತುಳಿಯುತ್ತಿದ್ದೇವೆಯೋ ಅನ್ನುವಂತಹ ಅಂಶ ಇವರಿಗೆ ಕಂಡುಬಂತು. ಅಡಿಗಡಿಗೆ ಇತಿಹಾಸವನ್ನು ದಾಟ್ತೇವೆ. ಒಂದು ಅಡಿಯನ್ನು ದಾಟಿದರೂ ಸಹ ಇಂಗ್ಲೆಂಡ್ನ ಒಂದು ಇತಿಹಾಸವನ್ನು ಪೊಯೆಟ್ ಕಾರ್ನರ್ ತಿಳಿಸ್ಕೊಡುತ್ತೆ. ಎಂಥ ವಿಚಿತ್ರ! ನಾನು ಆಯ್ದು ಹೋಗುವಾಗ ಒಂದು ಸಣ್ಣ ಕಲ್ಲು ಪಾಟಿಯ ಮೇಲೆ ಸಣ್ಣದಾದ ಅಕ್ಷರಗಳಿದ್ದವು. ನಾನು ಹಾಗೆ ನಡ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಕಲ್ಲು ಪಾಟಿಯನ್ನು ಹಲಗೆ, ಆ ಕಲ್ಲಿನ ಒಂದು ಹಲಗೆಯ ಮೇಲೆ ಸಣ್ಣದಾದ ಅಕ್ಷರಗಳಿದ್ವು. ಎಲ್ಲ ಪಾಟಿ ಅಂದರೆ ಪದಾರ್ಥ ಅಂದರೆ ಹಲಗೆ, ಸಣ್ಣ ಅಕ್ಷರಗಳಿದ್ದವು. ತುಳಿಯುವಷ್ಟರಲ್ಲಿ ಅವು ನನ್ನ ಕಣ್ಣಿಗೆ ಬಿದ್ದವು. ಇನ್ನೇನು ಆ ಅಕ್ಷರದ ಮೇಲೆ ತುಳಿಬೇಕು ಅನ್ನೋಷ್ಟರಲ್ಲಿ ನನ್ನ ಕಣ್ಣಿಗೆ ಬಿತ್ತವು ಅಕ್ಷರಗಳು. ಏನಪ್ಪ ಅಂದರೆ, ಓಹೋ ಓದಿದೆ. ಅದೇನಂತಾಯಿತು ಅಂದರೆ, ಅಪರೂಪ ಬೆನ್ ಜಾನ್ಸನ್ ಎಂದಿತ್ತು. ಅಲ್ಲಿ ಅಪರೂಪ ಬೆನ್ ಜಾನ್ಸನ್ ಎನ್ನುವ ರೀತಿಯಲ್ಲಿ ಇತ್ತು. ಜಾನ್ಸನ್ ಅಂದರೆ ಯಾರಪ್ಪ ಅಂದರೆ 1709ರಲ್ಲಿ ಸ್ಟಾಫರ್ಡ್ ಸ್ಟೈಲ್ನಲ್ಲಿ ಜನಿಸಿದ ಈತ ಇಂಗ್ಲೆಂಡ್ನ ಪ್ರಸಿದ್ಧ ಲೇಖಕ. ಆ ಜಾನ್ಸನ್ ಎನ್ನುವಂತಹ ವ್ಯಕ್ತಿಯ ಅಪರೂಪ ಜಾನ್ಸನ್ ಇಂಗ್ಲೀಷ್ನ ಒಬ್ಬ ಲೇಖನ ಭಾವಚಿತ್ರದಲ್ಲಿ ಕಂಡುಬಂತು. ಎಂಥ ಪ್ರಮುಖ ನಾಟಕಕಾರನ್ನು ಕೆಳಕ್ಕೆ ಹಾಕಿ ತುಳಿತಿದ್ದಾನಲ್ಲ ಒಬ್ಬ ನಾಟಕಕಾರ, ಲೇಖಕ. ಇವನನ್ನು ನಾನು ಅಡಗಿದ್ದಾನೀಗ, ಅದನ್ನು ತಿಳ್ಕೊಂಡೇ ನಾನು ಮುಂದಕ್ಕೆ ಹೋಗಬೇಕು. ಎಂತಹ ಒಬ್ಬ ಪ್ರಸಿದ್ಧ ಲೇಖಕನನ್ನು ಸಹ ಕೆಳಗೆ ಹಾಕಿದ್ದಾರಲ್ಲ ಅಂತ ಇವರಿಗೆ ಅನ್ನಿಸ್ತು.
ಯಾರ ಕಣ್ಣಿಗೂ ಸಹಜವಾಗಿ ಬೀಳದ ಒಂದು ಶಿಲಾಮೂರ್ತಿಯು ಮೂಲೆಯಲ್ಲಿತ್ತು. ನೋಡಿ, ಯಾರ ಕಣ್ಣಿಗೂ ಸಹ ಅಷ್ಟು ಸುಲಭವಾಗಿ ಕಣ್ಣಿಗೆ ಬೀಳದೇ ಇರತಕ್ಕಂಥ ಒಂದು ಮೂರ್ತಿ ಒಂದು ಮೂಲೆಯಲ್ಲಿತ್ತು. ಮಣಿದು ಅದನ್ನು ನೋಡಿದೆ, ನಾನು ಅದಕ್ಕೆ ಅದನ್ನು ನೋಡಿದೆ. ಯಾರಪ್ಪ ಅಂದರೆ ವರ್ಡ್ಸ್ವರ್ತನು ಅಲ್ಲಿ ತಪಶ್ಚಾಶ್ಚರ್ಯಕ್ಕೆ ಕುಳಿತಿದ್ದನು. ವರ್ಡ್ಸ್ವರ್ತ್ ಎನ್ನುವಂಥ ವ್ಯಕ್ತಿಯು ಸಹ ತಪಸ್ಸಿಗೆ ಕುಳಿತಿದ್ದಾನೆ ಎನ್ನುವ ರೀತಿಯಲ್ಲಿ ಆ ಒಂದು ಸಣ್ಣದಾದ ಒಂದು ಮೂಲೆಯಲ್ಲಿಯೂ ಯಾರಿಗೂ ಸುಲಭ ಕಾಣಲ್ಲ ಅಂತ ಒಂದು ಪ್ರತಿಮೆ ಆ ಮೂಲೆಯಲ್ಲಿ ಕಂಡುಬಂತು. ಯಾರಪ್ಪ ಆ ವ್ಯಕ್ತಿ ಅಂದರೆ ವರ್ಡ್ಸ್ವರ್ತ್ ಎನ್ನುವಂಥವನು, ಇಂಗ್ಲೀಷ್ನ ಪ್ರಸಿದ್ಧ ಕವಿ ಇವನು. ಹೇಳ್ಕೊಳ್ಳಿ, 18ನೇ ಶತಮಾನದ ಮಹೋನ್ನತ ಆಂಗ್ಲ ಕವಿ, 18ನೇ ಶತಮಾನದಿಂದ ಪ್ರಸಿದ್ಧಿ ಉನ್ನತವಾಗಿರ್ತಕ್ಕಂಥ ಆಂಗ್ಲ ಕವಿ, ಬ್ರಿಟನ್ನಿನ ರಾಷ್ಟ್ರಕವಿಯಾಗಿರ್ತಕ್ಕಂತಹ ವರ್ಡ್ಸ್ವರ್ತನ ಒಂದು ಮೂರ್ತಿಯಲ್ಲಿ ನಮಗೆ ಕಣ್ಣಿಗೆ ಬಿತ್ತು. ಅವನು ತಪಸ್ಸನ್ನು ಮಾಡ್ತಾ ಕುಳಿತಿದ್ದಾನೆ ಎನ್ನುವ ರೀತಿಯಲ್ಲಿ ಕಂಡುಬಂದ. ನೋಡಿ, ತಪಸ್ಸಾಶ್ಚರ್ಯಕ್ಕೆ ಕುಳಿತಿದ್ದನು. ವರ್ಡ್ಸ್ವರ್ತಂತಹವರನ್ನು ಅವರು ಮೂಲೆ ಗೊತ್ತಿಬಿಟ್ಟಿದ್ದಾರೆ. ನೋಡಿ, ಅಂಥ ಪ್ರಸಿದ್ಧ ಲೇಖಕರು ಸಹ ಮೂಲೆ ಗೊತ್ತಿಬಿಟ್ಟಿದ್ದಾರೆ. ನಾವು ಯಾರೋ ಒಬ್ಬ ರಾಜಕಾರಣಿಗಳ ಸತ್ರೆ ಅಥವಾ ಒಬ್ಬ ಪ್ರಸಿದ್ಧಿ ಯಾರು ಸತ್ರೆ ಮಾಡ್ತೀವಿ, ಅವರಿಗೆ ಸಪ್ರೇಟ್ ಆಗಿರ್ತಕ್ಕಂಥ ಒಂದು ಸಮಾಜ ಸೇವೆ ಮಾಡಿ ಅದೆಷ್ಟು ಇದು ಕಾಪಾಡ್ತೀವಿ. ಆದರೆ ಇಲ್ಲಿ ಎಂತೆಂತಹ ಮಹಾನ್ ರಾಜಕಾರಣಿಗಳನ್ನು, ಪ್ರಧಾನಿಗಳನ್ನು, ಅದರ ಪ್ರಧಾನಿಯಾಗಿರ್ತಕ್ಕಂಥ ವ್ಯಕ್ತಿಗಳನ್ನು, ಕವಿಗಳನ್ನು ಕಾಲ ಕೆಳಗೆ ಹಾಕಿ ತುಳಿತಾ ಇದ್ದೇವೆ. ಆಯಿತಾ? ನೋಡಿ, ವರ್ಷದ ಮೂಲೆ ಯಾವುದೋ ಒಂದು ಮೂಲೆಯಲ್ಲಿ ಹಾಕಿದ್ದಾರೆ. ಆಯಿತಾ? ಇಂಗ್ಲೀಷ್ ಕಾಲದಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಲೇಖಕ ಆಯಿತ. ಆಯಿತಾ? ಇದು ನೋಡಿ, ವರ್ಡ್ಸ್ವರ್ತಂಥವನ್ನು ಸಹ ಮೂಲೆ ಒತ್ತಿಬಿಟ್ಟಿದ್ದಾರೆ. ಆದರೂ ಆ ಕವಿಗಳು ಮೂಲೆಯಲ್ಲಿ ನಡೆದಾಗ ಒಂದು ಭವ್ಯತೆಯು ಬಂದು ಕಣ್ಣೆದುರು ನಿಲ್ಲುತ್ತೆ. ಆದರೂ ಸಹ ಆ ಕವಿಯನ್ನು ಆ ಮೂಲೆಯಲ್ಲಿ ನಡೆದಾಗ ಹೋದರೆ ಒಂದು ಭವ್ಯತೆ ನಮ್ಮ ಕಣ್ಣಿಗೆ ಬಂದು ಬೀಳುತ್ತದೆ. ಹೃದಯವು ಸಹ ಕಂಪಿಸುತ್ತದೆ. ತಪ್ಪು ಹೆಜ್ಜೆ ಹಾಕಬಹುದೆಂಬ ಹೆದರಿಕೆಯೂ ಹಿಡಿದು ನಿಲ್ಲುತ್ತದೆ. ತಪ್ಪು ಹೆಜ್ಜೆ ಹಾಕ್ಬೋದು ಎನ್ನುವಂಥ ಹೆದರಿಕೆಯೂ ಸಹ ನಮಗೆ ಎದುರಿಗೆ ಬಂದು ನಿಲ್ಲಿಸುತ್ತದೆ. ಕಡೆಗೆ ಕೊನೆಗೆ ನಮಗೆ ದಿಕ್ಕು ತಪ್ಪದಂತಾಗಿ ಯಾರನ್ನು ತುಳಿದ್ರೇನು, ಎಲ್ಲಿ ಹೆಜ್ಜೆ ಹಾಕಿದರೇನು, ಎಲ್ಲವೂ ಅಷ್ಟೇ ಮಣ್ಣು ಎಂದು ಮನಸ್ಸಿಗೆ ಬಂದಂತೆ ಮನುಷ್ಯನ ನಡೆಯ ಹತ್ತುತ್ತಾನೆ. ಅಂಡ್ರೆಲ್ಲ ಮಕ್ಕಳ ಇದು ವೆರಿ ವೆರಿ ಇಂಪಾರ್ಟೆಂಟ್ ಪಾಠ. ನೋಡಿ, ನಮ್ಮ ಜೀವನದಲ್ಲಿ ಇದನ್ನು ಅರ್ಥ ಮಾಡ್ಕೋಬೇಕು ನಾವು. ಏನಪ್ಪ ಅಂದರೆ, ಯಾರನ್ನು ತುಳಿದ್ರೇನು, ಎಲ್ಲಿ ಹೆಜ್ಜೆ ಹಾಕಿದ್ರೇನು, ಎಲ್ಲವೂ ಅಷ್ಟೇ ಮಣ್ಣು. ಅರ್ಥ ಮಾಡ್ಕೊಳ್ಳೋ ಮಕ್ಕಳೇ. ಅದು ಈ ವಾಕ್ಯವನ್ನು ನಮ್ಮ ಜೀವನದಲ್ಲಿ ನಾವು ಅರ್ಥ ಮಾಡ್ತೀವಿ. ಎಷ್ಟು ಅದ್ಭುತವಾದ ವಾಕ್ಯ ಇದು ಅಂದರೆ, ಎಂಥ ದೊಡ್ಡ ವ್ಯಕ್ತಿ ಆಗಿರಲಿ, ರಾಜಕಾರಣಿ ಆಗಿರಲಿ, ಕವಿನೇ ಆಗಿರಲಿ, ಎಂಥ ಪ್ರಸಿದ್ಧಿ ಸ್ಥಾನದಲ್ಲಿ ಪಡೆದಿರಲಿ, ಕೊನೆಗೆ ಎಲ್ಲಿ ಸೇರ್ತಾರೆ ಅವರು? ಎಲ್ಲರೂ ಸಹ ಮಣ್ಣಿಗೆ ಸೇರ್ತಕ್ಕಂಥದ್ದು. ಸಾಮಾನ್ಯ ವ್ಯಕ್ತಿಯೂ ಸಹ ಮಣ್ಣಲ್ಲೇ ಮಣ್ಣಾಗುವಂಥದ್ದು. ಅತ್ಯಂತ ಉನ್ನತವಾದ ವ್ಯಕ್ತಿಯು ಸಹ ಆ ಮಣ್ಣಲ್ಲೇ ಮಣ್ಣಾಗ್ತಕ್ಕಂಥದ್ದು. ನೋಡಿ, ಇದು ಇಂಗ್ಲೆಂಡಿನ ಒಂದು ಪ್ರಸಿದ್ಧಿ, ಒಂದು ಅಂಶ, ಗಮನಿಸಬೇಕಾದಂಥ ಅಂಶ. ಆಯಿತಾ? ನಾವಿಲ್ಲಿ ನೋಡಿ, ನಮ್ಮ ದೇಶದ ಒಂದು ಪರಿಸ್ಥಿತಿನ ಹೋಲಿಕೆ ಮಾಡ್ಕೊಂಡಾಗ ಇದು ಎಂಥ ದೊಡ್ಡ ವ್ಯತ್ಯಾಸ ಕಂಡುಬರುತ್ತೆ ನಮಗೆ. ಹೌದಾ? ಯಾವ ವ್ಯಕ್ತಿ ಆದ್ರೇನು, ಎಷ್ಟು ದೊಡ್ಡ ವ್ಯಕ್ತಿ ಆದರೂ ನಾವು ಏನು ತುಳಿದ್ರೇನು ಮನೆ ಸೇರಿದಲ್ಲಿ ಅವನು ಮಣ್ಣಿಗೆ ಸೇರಬೇಕು ಅಂತ ಹೇಳುವಂಥ ಮನಸ್ಸಿಗೆ ಬಂದಂತೆ ಮನುಷ್ಯನು ಅವನ ಮನಸ್ಸಿಗೆ ಬಂದಂತೆ ನಾವು ನಡೀತಾ ಇದ್ದಾನೆ. ಮತ್ತು ಇದಕ್ಕೆ ಸಮೀಪವಾಗಿ ವೈಜ್ಞಾನಿಕ ಒಂದು ಮೂಲೆ ಇದೆ. ಇದಕ್ಕೆ ಸಮೀಪದಲ್ಲಿ ಮತ್ತೊಂದು ವೈಜ್ಞಾನಿಕರ ಮೂಲೆ ಇದೆ. ಅಲ್ಲಿ ನ್ಯೂಟನ್ನನ ದೊಡ್ಡದಾದ ಶಿಲಾಮೂರ್ತಿಯನ್ನು ನಾವು ನಿಲ್ಲಿಸಿದ್ದಾರೆ. ಆಯಿತಾ? ನ್ಯೂಟನ್ ಅಂದರೆ ಯಾರಪ್ಪ ಅಂದರೆ 1642ರಲ್ಲಿ ಇಂಗ್ಲೆಂಡ್ನಲ್ಲಿ ಲಂಡನ್ನಲ್ಲಿ ಜನಿಸಿದ ಈತ ಬ್ರಿಟನ್ನಿನ ಪ್ರಸಿದ್ಧ ವಿಜ್ಞಾನಿ. ಚಲನ ನಿಯಮವನ್ನು ಕಂಡುಹಿಡಿದಲ್ಲದೆ ಬೆಳಕು 7 ವರ್ಣಗಳಿಂದ ಕೂಡಿದೆ ಎಂಬುದನ್ನು ಸಿದ್ಧಪಡಿಸಿದ. ಬೆಳಕು 7 ಬಣ್ಣಗಳಿಂದ ಕೂಡಿದೆ, ಚಲನೆಯ ನಿಯಮವನ್ನು ಪ್ರತಿಪಾದಿಸಿದಂಥ ಈ ವ್ಯಕ್ತಿ ಲಂಡನ್ನಿನ ಪ್ರಸಿದ್ಧ ವಿಜ್ಞಾನಿ. ಇವನ ಒಂದು ಶಿಲಾಮೂರ್ತಿ ಕಂಡುಬರುತ್ತೆ, ನಿಲ್ಲಿಸಿದ್ದಾರೆ. ಡಾರ್ವಿನ್ ಮತ್ತು ಹರ್ಷೆಲ್ ಮೊದಲಾದವರ ಮೇಲೆ ಕಲ್ಲು ಎಗೆದಿದ್ದಾರೆ. ನೋಡು, ಡಾರ್ವಿನ್ ಇವನು ಸಹ ಇಂಗ್ಲೆಂಡ್ನ ಪ್ರಸಿದ್ಧ ವಿಜ್ಞಾನಿ, ವಿಕಾಸವಾದದ ಮೂಲ ಪುರುಷ. ಆಯಿತಾ? ಇವನು ಅಲ್ಲಿ ಕಂಡುಬರ್ತಾನೆ. ನಂತರ ಹರ್ಷೆಲ್ ಎನ್ನುವಂಥವನು ಜರ್ಮನಿಯ ಖಗೋಳ ವಿಜ್ಞಾನಿ. ಈತ 1738ರಲ್ಲಿ ಜನಿಸಿದ. ನಕ್ಷತ್ರಗಳಿರುವ ದೂರವನ್ನು ಕಂಡುಹಿಡಿದವನು. ನಕ್ಷತ್ರಗಳಿರುವ ದೂರವನ್ನು ಕಂಡುಹಿಡಿದ ಇಂತಹ ಒಂದು ವಿಜ್ಞಾನಿಗಳ ಒಂದು ಮೂಲೆಯೇ ಸಹ ಅಲ್ಲಿ ಕಂಡುಬರುತ್ತೆ.
ಇದಕ್ಕೆ ಹತ್ತಿರದಲ್ಲಿ ವ್ಯಾಪಾರಿಗಳು, ವಾಸ್ತುಶಿಲ್ಪಿಗಳು, ಸರದಾರರು, ಸೇನಾಪತಿಗಳು ಮೊದಲಾದವರು ಅನೇಕರಿಗೆ ಜಾಗ ದೊರೆತಿದೆ. ನೋಡು, ಇದರಲ್ಲೆಲ್ಲರಿಗೂ ಸಹ ವ್ಯಾಪಾರಿಗಳಿದ್ದಾರೆ, ವಾಸ್ತುಶಿಲ್ಪಿಗಳಿದ್ದಾರೆ, ಸೇನಾಪತಿಗಳಿದ್ದಾರೆ, ಸರದಾರರಿದ್ದಾರೆ. ಅನೇಕರಿಗೂ ಸಹ ಅಲ್ಲಿ ಜಾಗವು ಆ ಪ್ರಾರ್ಥನಾ ಮಂದಿರದಲ್ಲಿ ದೊರೆತಿದೆ. ಇಷ್ಟು ಆದರೂ ಕಂಡುಬರುವಂಥ ಅಂಶ. ಮತ್ತು ನೋಡಿ, ಆಮೇಲೆ ಅರಸರ ಅರಮನೆಗೆ ಹೋದೆ. ನಂತರ ಅಲ್ಲಿ ಅರಸರ ಅರಮನೆಗೆ ಹೋದೆ. ರಾಜದಂಡವು, ಕಿರೀಟವು ನೆಲಕ್ಕುರುಳಲೇಬೇಕು ಎಂಬುದು ನಿಜವಾಗಿದ್ದರೂ ಸತ್ತ ಮೇಲೆ ಅವರಿಗೊಂದು ವಿಶಿಷ್ಟ ಸ್ಥಾನವನ್ನು ಕಲ್ಪಿಸಿದ್ದಾರೆ. ಅಂದರೆ ರಾಜ ಸತ್ತ ಮೇಲೆ ಅವನ ಕಿರೀಟ ನೆಲಕ್ಕುರುಳಲೇಬೇಕು. ಆದರೂ ಸಹ ಅಲ್ಲಿ ಅವನಿಗೆ ವಿಶಿಷ್ಟವಾದ ಸ್ಥಾನವನ್ನು ಕಲಿಸಿದ್ದಾರೆ. ಅದಕ್ಕೆ ರಾಯಲ್ ಚಾಪೆಲ್ ಅಂದರೆ ರಾಜ ವಿಭಾಗ ಎಂದು ಹೆಸರಿಟ್ಟಿದ್ದಾರೆ. ಬೆನ್ ಜಾನ್ಸನನ್ನು ಜನರು ತುಳಿದಾಡುತ್ತಾ ನಡೀತಾರೆ. ಬೆನ್ ಜಾನ್ಸನ್ ಎನ್ನುವಂಥವನು ಸಹ ಜನರು ಇಲ್ಲಿ ತುಳಿದಾಡುತ್ತಾ, ಇಂಗ್ಲೆಂಡಿನ ಪ್ರಸಿದ್ಧ ಲೇಖಕ, ಇವನನ್ನು ಸಹ ಜನರು ತುಳಿದಾಡುತ್ತಾ ನಡೀತಾರೆ. ಈ ರಾಜಮಂದಿರದಲ್ಲಿ ಸಿಂಹದೆದೆಯ ರಿಚರ್ಡ್, ಎರಡನೆಯ ಎಡ್ವರ್ಡ್, ಅರ್ಲ್ ಆಫ್ ಸ್ಟಾಫೋರ್ಡ್, ರಾಣಿ ಎಲಿಜಬೆತ್, ಒಂದನೆಯ ಜೇಮ್ಸ್ ಮೊದಲಾದ ಅರಸಿಯರು ಹೊರಗಿದ್ದಾರೆ. ನೋಡಿ, ಇವರೆಲ್ಲರೂ ಸಹ ರಾಜರುಗಳು. ಇವರೆಲ್ಲರೂ ಸಹ ಅಲ್ಲಿ ಹೊರಗಿರ್ತಕ್ಕಂಥದ್ದು, ರಾಜ ವಿಭಾಗದಲ್ಲಿ ಹೊರಗಿರುವಂಥದ್ದು ಕಂಡುಬರುತ್ತೆ. ನಂತರ ಮೂಲತಃ ಗೋರಿಯ ಮೇಲೆ ಆ ವ್ಯಕ್ತಿಯು ಮಲಗಿಕೊಂಡಂತೆ ಮೂರ್ತಿಯನ್ನು ಕಡಿದಿದ್ದಾರೆ. ನೋಡು, ಇದರ ವಿಶಿಷ್ಟತೆ ಏನಪ್ಪ ಅಂದರೆ, ಆ ವ್ಯಕ್ತಿ ಯಾರು ಸತ್ತೋಗಿದ್ದಾರಲ್ಲ ಆ ವ್ಯಕ್ತಿಯ ಮೂರ್ತಿಯನ್ನು ಆ ಗೋರಿಯ ಮೇಲೆ ಹೇಗಿದ್ದ ಎನ್ನುವಂಥ ಭಾವಚಿತ್ರವನ್ನು ಕಲ್ಪನೆಯಲ್ಲಿ ಹೊಡೆದಿರ್ತಕ್ಕಂಥದ್ದು. ಈ ಗೋರಿಯ ನಡುವೆ ಆಯ್ದು ಅರಸರ ಪ್ರಾರ್ಥನಾ ಮಂದಿರಕ್ಕೆ ಹೋಗ್ಬೋದು. ಈ ರಾಜಗೋರಿಯ ನಂತರದ ದಾಟಿ ಅರಸರುಗಳ ಒಂದು ಪ್ರಾರ್ಥನಾ ಮಂದಿರಕ್ಕೆ ಹೋದೆವು. ಇಲ್ಲಿಯ ಕೆತ್ತನೆಯ ಕೆಲಸವೆಲ್ಲ ಬಂಗಾರದ ಬಣ್ಣದಲ್ಲಿಯೇ ಕೆತ್ತನೆ ಕೆಲಸ ಆಗಿದೆ. ಮಂದಿರದ ಹಿಂದೆ ಭವ್ಯವಾಗಿ 7ನೇ ಹೆನ್ರಿಯ ಗೋರಿ ಸಹ ಇದೆ. ಆ ಮಂದಿರದ ಹಿಂದೆ 7ನೇ ಹೆನ್ರಿಯ ಒಂದು ಭವ್ಯವಾದ ಒಂದು ಮೂರ್ತಿಯು ಗೋರಿ ಕಂಡುಬರುತ್ತದೆ. ನಂತರ ಸಾಮ್ರಾಟರ ರಾಜ್ಯಾಭಿಷೇಕವಾಗುವಾಗ ಅವರ ಸಿಂಹಾಸನ ಮೇಲೆ ಒಂದು ಕಲ್ಲು ಪಾಟನ್ನು ಹಾಕ್ತಾರೆ. ಇಲ್ಲಿ ಯಾವುದೇ ಒಂದು ಸಾಮ್ರಾಟ ಅಭಿಷೇಕವನ್ನು ಮಾಡಬೇಕಾದ್ರೆ, ರಾಜ್ಯಾಭಿಷೇಕವಾಗಬೇಕಾದ್ರೆ ಆ ಸಿಂಹಾಸನ ಮೇಲೆ ಒಂದು ಕಲ್ಲಿನ ಹಲಗೆಯನ್ನು, ಕಲ್ಲಿನ ಹಲಗೆಯನ್ನು ಹಾಕ್ತಾರೆ. ಪಟ್ಟಾಭಿಷೇಕವಾಗುವ ಮಾತ್ರ ಸಾಮ್ರಾಟರ ಇದರ ಮೇಲೆ ಕೊಡಬೇಕು. ಪಟ್ಟಾಭಿಷೇಕರಾಗುವಂಥ ಸಂದರ್ಭದಲ್ಲಿ ಮಾತ್ರ ರಾಜರು ಆ ಒಂದು ಹಲಗೆಯ ಮೇಲೆ ಕೂರಬೇಕು. ಈ ಶಿಲೆಯನ್ನು ಒಳಗೊಂಡ ಸಿಂಹಾಸನವು ವೆಸ್ಟ್ ಮಿನಿಸ್ಟರ್ ಮಂದಿರದಲ್ಲಿ ಒಂದು ಭಾಗದಲ್ಲಿದೆ. ಈ ಶಿಲೆಯನ್ನು ಒಳಗೊಂಡಂಥ ಒಂದು ಸಿಂಹಾಸನ ಆ ವೆಸ್ಟ್ ಮಿನಿಸ್ಟರ್ ಮಂದಿರದ ಒಂದು ಮೂಲೆಯಲ್ಲಿ ಇದೆ. ಸ್ಟೋನ್ ಆಫ್ ಸ್ಟೋನ್ ಎಂದು ಇದರ ಹೆಸರು. ಸ್ಟೋನ್ ಆಫ್ ಸ್ಟೋನ್ ಅಂತೇಳಿ ಅದಕ್ಕೆ ಕರೀತಾ ಇದ್ದರು. ಸ್ಟೋನ್ ಆಫ್ ಸ್ಟೋನ್ ಅಂದರೆ ಏನಪ್ಪ ಅಂದರೆ, ರಾಜರ ಪಟ್ಟಾಭಿಷೇಕವಾಗುವ ಸಂದರ್ಭದಲ್ಲಿ ಆ ಕಲ್ಲು ಪಾಟೆಯ ಮೇಲೆ ಕುಳಿತುಕೊಳ್ಳುವಂಥ ಒಂದು ಸಿಂಹಾಸನ ಅಲ್ಲಿ ಕಂಡುಬರುವಂಥದ್ದು. 3ನೇ ಎಡ್ವರ್ಡನು ಸ್ಕಾಟ್ಲೆಂಡಿನ ಅರಸರಿಂದ ಇದನ್ನು ಕಿತ್ತುಕೊಂಡು ಬಂದಂತೆ ಕಾಣುತ್ತದೆ. 3ನೇ ಎಡ್ವರ್ಡ್ ಎಂಬ ರಾಜ ಏನು ಮಾಡ್ತಾನಪ್ಪ, ಸ್ಕಾಟ್ಲೆಂಡ್ ಅರಸನಿಂದ ತೆಗೆದುಕೊಂಡು ಬಂದಿದ್ದಾನೆ ಎನ್ನುವ ರೀತಿಯಲ್ಲಿ ಕಂಡುಬರುತ್ತೆ. ಅಂದಿನಿಂದ ಎಲ್ಲ ಸಾಮ್ರಾಟರ ಅಭಿಷೇಕವು ಈ ಕಲ್ಲಿನ ಮೇಲೆ ಆಗಿದೆ. ಆವತ್ತಿನಿಂದ ಇವತ್ತಿನವರೆಗೂ ಆ ಸಾಮ್ರಾಟರ ಅಭಿಷೇಕ ಕಲ್ಲಿನ ಮೇಲೆ ಆಗಿದೆ. ಅದರಲ್ಲಿ ಯಾವ ಸಿದ್ಧಿ ಇದೆಯೋ, ಯಾವ ಮಂತ್ರವಿದೆಯೋ, ಯಾವ ಸಿದ್ಧಿ ಇದೆ, ಯಾವ ಮಂತ್ರ ಇದೆ ಎಂಬುದನ್ನು ಗೊತ್ತಾಗಲಿಲ್ಲ ಎನ್ನುವಂಥದ್ದು. ಇಂಗ್ಲೆಂಡಿನ ಅತುಲ ವೈಭವವನ್ನು ನೋಡಿದರೆ ಇಂಥದ್ದೊಂದು ವಿಶೇಷವೇನಾದರೂ ಅದರಲ್ಲಿದ್ದಿರಬೇಕೆನಿಸುತ್ತದೆ. ಅಂದರೆ ಇಂಗ್ಲೆಂಡ್ನ ಒಂದು ವೈಭವವನ್ನು ನೋಡಿದರೆ, ಅದರ ಶ್ರೇಷ್ಠತೆಯನ್ನು ನೋಡಿದರೆ ಇದರಲ್ಲಿ ಏನಾದರೂ ವಿಶೇಷವಿರಬೇಕೇನೋ ಎನ್ನುವಂಥದ್ದು ಅದರಲ್ಲಿ ಕಂಡುಬರುತ್ತದೆ ಎನ್ನುವ ಒಂದು ಅಂಶ. ಇಲ್ಲಿಗೆ ನನ್ನ ಪ್ರವಾಸದ ವರ್ಣನೆ ಮುಗಿಯಿತು. ನೋಡಿ, ಇಷ್ಟು ಈ ನಮ್ಮ ಲೇಖಕರ ಒಂದು ಪ್ರವಾಸದ ವರ್ಣನೆ ಮುಗಿದೋಗುತ್ತೆ. ಅದೇ ಥರ ಈಗ ಮತ್ತೆ ಅವ್ರು ಹೇಳ್ತಾ ಹೋಗ್ತಾರೆ. ಅದೇ ಥರ ಮಕ್ಕಳೇ ಅವ್ರು ಹೇಳ್ತಾರೆ, ಈಗೇನು ಹೇಳ್ತಾರೆ, ಇಷ್ಟು ಸ್ವಲ್ಪ ದಿವಸಗಳಲ್ಲಿ ನನ್ನ ಮನಸ್ಸೆಷ್ಟು ವಿಕಾಸವನ್ನು ಹೊಂದಿದೆ ಅಂದರೆ, ಇಂಥ ಸ್ವಲ್ಪ ಸಮಯದಲ್ಲಿ ನನ್ನ ಮನಸ್ಸು ಎಷ್ಟು ವಿಕಾಸವನ್ನು ಹೊಂದಿದೆಯಪ್ಪ ಅಂತಂದರೆ, ನನ್ನ ದೃಷ್ಟಿ ಎಷ್ಟು ವಿಶಾಲವಾಗಿದೆ, ನನ್ನ ಮನಸ್ಸು ವಿಶಾಲವಾಗಿದೆ, ನನ್ನ ದೃಷ್ಟಿ ವಿಶಾಲವಾಗಿದೆ. ಎಂತಹ ಓರೆಗಲ್ಲಿನ ಮೇಲೆ ನಿಂತಿದೆ ನನ್ನ ಮನಸ್ಸು, ನನ್ನ ದೃಷ್ಟಿ ಎಂತಹ ಒಂದು ಓರೆಗಲ್ಲಿನ ಮೇಲೆ ನಿಂತಿದೆ. ಇದನ್ನೆಲ್ಲ ನೆನಪಿಸಿದಾಗ ಪ್ರವಾಸವು ಶಿಕ್ಷಣದ ಒಂದು ಭಾಗವಾಗಿದೆ ಎಂದು ಬೇಕನನ್ನು ಹೇಳಿದಂಥ ಮಾತು ನೆನಪಾಗುತ್ತದೆ. ನೋಡು, ನನ್ನ ದೃಷ್ಟಿ ವಿಶಾಲವಾಗಿದೆ, ನನ್ನ ಮನಸ್ಸು ವಿಶಾಲವಾಗಿದೆ ಎನ್ನುವಂಥದ್ದು. ಇವೆಲ್ಲ ಅಂಶಗಳನ್ನು ಗಮನಿಸಿದಾಗ ಪ್ರವಾಸವು ಶಿಕ್ಷಣದ ಒಂದು ಅವಿಭಾಜ್ಯ ಅಂಗ ಎನ್ನುವಂಥ ಮಾತನ್ನು ಆ ಬೇಕನ್ ಎಂಬುವಂಥ ವ್ಯಕ್ತಿ ಹೇಳಿದಂತಹ ಮಾತು ನನಗೆ ನೆನಪಾಗ್ತಾ ಇದೆ ಎನ್ನುವಂಥದ್ದು.
ಮನೆ ಹಿಡಿದು ಇರುವ ತರುಣನ ಬುದ್ಧಿಯ ಮನೆಯ ಮಟ್ಟದ್ದೇ. ನೋಡು, ಮನೆ ಹಿಡಿದು ಇರುವ ತರುಣನ ಬುದ್ಧಿ ಮನೆಯ ಮಟ್ಟದ್ದೇ ಎಂಬ ಶೇಕ್ಸ್ಪಿಯರ್ನ ನುಡಿಯ ಮನಸ್ಸಿನಲ್ಲಿ ಮೂಡುತ್ತದೆ. ನುಡಿಯೂ ಸಹ ಮನಸ್ಸಿನಲ್ಲಿ ಮೂಡುತ್ತೆ. ಅಂದರೆ ಮನೆಯಲ್ಲಿದ್ದೇ ನಾವು ಮನೆ ಎಷ್ಟಿದೆ ಅಷ್ಟರಲ್ಲೇ ಮಾತ್ರ ನಮ್ಮ ಬುದ್ಧಿ ವಿಕಾಸವಾಗುತ್ತೆ. ನೋಡಿ, ಮನೆ ಹಿಡಿದು ಇರುವ ತರುಣನ ಬುದ್ಧಿ ಮನೆಯ ಮಟ್ಟದ್ದೇ, ಆ ಮನೆ ಮಾತ್ರ ಅವನ ಬುದ್ಧಿ ಸೀಮಿತವಾಗಿರುತ್ತೆ ಎನ್ನುವಂತಹ ಶೇಕ್ಸ್ಪಿಯರ್ನ ಮಾತು ಇವರಿಗೆ ನೆನಪಾಗುತ್ತದೆ. ಈ ಎರಡೂ ಮಾತುಗಳನ್ನ ನಮ್ಮ ಲೇಖಕರು ವೀಕ್ಲು ಗೋಕಾಕ್ರವರು ನೆನಪನ್ನು ಮಾಡ್ಕೊಳ್ತಾ ಇದ್ದಾರೆ ಮಕ್ಕಳೇ. ಅದಲ್ಲ ಅದೇ ಹಾಗಾದರೆ ಈ ಒಂದು ದಿನದಲ್ಲಿ ಯಾವ್ಯಾವ ಕಲಿಕಾಂಶ ತಿಳ್ಕೊಂಡ್ವಿ ಅನ್ನೋದನ್ನು ನೋಡಿ. ಟ್ರಾಫಲ್ಗರ್ ಸ್ಕ್ವೇರ್ನ ಬಗ್ಗೆ ನಾವು ತಿಳ್ಕೊಂಡ್ವಿ. ಅಂದರೆ ಹಲವಾರು ರಸ್ತೆಗಳು ಬಂದು ಸೇರುವ ಜಾಗ, ಅದರ ಬಗ್ಗೆ ಮಾಡಿಕೊಂಡ್ವಿ. ವೆಸ್ಟ್ ಮಿನಿಸ್ಟರ್ ಅಬೇ ಅನ್ನುವಂಥ ಪ್ರಾಚೀನ ಮಂದಿರ, ಈಗೇನು ಓದಿದ್ವಲ್ಲ ಆ ಪ್ರಾರ್ಥನಾ ಮಂದಿರದ ಬಗ್ಗೆ ಮಾಹಿತಿ ಪಡ್ಕೊಂಡ್ವಿ. ಪೊಯೆಟ್ಸ್ ಕಾರ್ನರ್, ಅದರಲ್ಲಿ ಬರ್ತಕ್ಕಂಥ ಕವಿಗಳ ಒಂದು ಮೂಲೆಯ ಬಗ್ಗೆ ತಿಳ್ಕೊಂಡ್ವಿ. ಇನ್ನು ರಾಜ ವಿಭಾಗ, ರಾಜರಿಗೆ ವಿಭಾಗ ಇರ್ತಕ್ಕಂಥ ನೋಡಿದ್ವಿ. ಪ್ರವಾಸವು ಶಿಕ್ಷಣದ ಒಂದು ಭಾಗ ಅಂತೇಳಿ ಕವಿಯ ಒಂದು ಮನಸ್ಸಲ್ಲಿ ಮೂಡಿದಂತಹ ಸನ್ನಿವೇಶವನ್ನು ನೋಡಿದ್ವಿ. ಬೇಕನ ಒಂದು ಮಾತದು ಅದರ ನಂತರ ಈ ದಿವಸ ಒಂದು ಗೃಹಪಾಠವನ್ನು ನೀವು ಬರ್ಕೊಂಡು ಬರಬೇಕು. ನೋಡಿ, ಈ 4 ಅಂಶಗಳ ಬಗ್ಗೆ ಕಲಿಕಾಂಶ ಇದೆಯಲ್ಲ, ಟ್ರಾಫಲ್ಗರ್ ಸ್ಕ್ವೇರ್, ವೆಸ್ಟ್ ಮಿನಿಸ್ಟರ್ ಅಬೇ, ಪೊಯೆಟ್ಸ್ ಕಾರ್ನರ್, ರಾಜ ವಿಭಾಗ, ಈ 4 ಅಂಶಗಳ ಬಗ್ಗೆ ಟಿಪ್ಪಣಿಯನ್ನು ಬರ್ಕೊಂಡು ಬರಬೇಕು. ಅದೇ ಥರ ಮಕ್ಕಳೇ, ಇದೇ ಇವತ್ತು ನಿಮ್ಮ ಒಂದು ಗೃಹಪಾಠ. ಅದೆಲ್ಲ ಬರ್ಕೊಂಡು ಬನ್ನಿ ಎಲ್ಲರಿಗೂ ಧನ್ಯವಾದ.